ನಮ್ಮ ಓದುವ ಕ್ರಮಗಳಿದೆಯಲ್ಲ ಅದನ್ನು ಬೇರೆ ರೀತಿ ಮಾಡ್ಕೋಬೇಕು. ತತ್ವವನ್ನು, ಮೀಮಾಂಸೆಯನ್ನು, ಸಿದ್ಧಾಂತವನ್ನು ಮೀರುವಂಥದ್ದಿರಬೇಕು ಅನ್ನೋದು ಕ್ರಿಯೇಟಿವಿಟಿ. ಎಲ್ಲ ಫಾರ್ಮ್ಸ್ ಆಫ್ ಕ್ರಿಯೇಟಿವಿಟಿ ಅದನ್ನು ಡಿಮಾಂಡ್ ಮಾಡುತ್ತೆ. ಇದು ಬರೀ ಮಾನೋಗ್ರಾಫ್ ಬಗ್ಗೆ ನಾನು ಮಾತಾಡಲ್ಲ. ಹಂಗೆ ನೋಡೋಕೆ ಹೋದರೆ ಮಾನೋಗ್ರಾಫ್ ಬಗ್ಗೆ ನಾನು ಮಾತಾಡಲ್ಲ, ಯಾಕೆಂದರೆ ಇದೆ ಎಲ್ಲರ ಕೈ ಸೇರುತ್ತೆ. ನಾನು ಒಂದು 75ರಲ್ಲಿ, ಅದಕ್ಕೆ ಮುಂಚೆ ನನಗೂ ಅನಂತಮೂರ್ತಿ ಅವರ ಪರಿಚಯ ಆಗಿದ್ದು ನಮ್ಮ ತಂದೆ ಮೂಲಕ. ನಮ್ಮ ತಂದೆಯ ಋಕ್ ಸಂಹಿತ ಸಾರ ಓದಿ ಅನಂತಮೂರ್ತಿ, ಆಮೇಲೆ DR ನಾಗರಾಜು, KV ಸುಬ್ಬಣ್ಣ. ನಂತರ 50 ವರ್ಷ ಆದಮೇಲೆ ಸಾಹಿತ್ಯ ಅಕಾಡೆಮಿ ಪ್ರಕಟಿಸಿತು. ಈಗ ಮರುಮುದ್ರಣ ಆಗ್ತಾಯಿದೆ. ಸೊ ನನಗೆ ನನ್ನ ತಂದೆಯ ಮೂಲಕ ಪರಿಚಯವಾದ ಅನಂತಮೂರ್ತಿಯವರು 75 MA ಮಾಡಿದಾಗ ನಿಕಟವಾಗಿ 2014 ತನಕ ಒಂದು ತಂದೆಯ ಸ್ಥಾನದಲ್ಲಿ, ಗುರು ಸ್ಥಾನದಲ್ಲಿ ಇದ್ದವರು. 2 ದಿನ ನಾವು ಫೋನ್ ಮಾಡಿದ್ರೆ, ನೀನು ಯಾಕೆ ಮಾಡ್ತೀಯ, ನನಗೆ ನಾನೇ ನಿನಗೆ ಮಾಡಬೇಕಲ್ವಾ ಅಂತ ಫೋನ್ ಮಾಡಿ ಆ ಥರ ವಿಚಾರಿಸ್ಕೊಳ್ಳೋಂಥವ್ರು. ಸೊ ಮನುಬಳಿಗಾರವರು ಗೊತ್ತು. ಅನಂತಮೂರ್ತಿ ಕೇಂದ್ರದಲ್ಲಿದ್ದರೆ ಜೊತೆಯಲ್ಲಿದ್ದಂಥವರು KV ಸುಬ್ಬಣ್ಣ, DR ಅವರು. ಆಮೇಲೆ ನಿಜವಾಗ್ಲೂ ಎಲ್ಲರಿಗೂ ಇನ್ನೊಂದು ರೀತಿಯಾದಂಥ ಸೇತುವೆ ಆಗಿದ್ದವರು KV ಸುಬ್ಬಣ್ಣ ಅವರು. ಆಮೇಲೆ ನಮ್ಮ ಗುರುಗಳಾದ B ದಾಮೋದರ ರಾವ್ ಅವರು. ಆಮೇಲೆ ಎಲ್ಲರಿಗೂ ಗುರುಗಳಾಗಿದ್ದ ಗುರುಗಳು CDN. ಇವರು ಎಲ್ಲರನ್ನೂ ಸ್ಮರಿಸ್ಕೋತೀವಿ ನಾವು. ನನಗೆ ಐ ವಾಂಟ್ ಟು ಬಿಗಿನ್ ಬೈ ಸೇಯಿಂಗ್, ನನಗೆ ಅನಂತಮೂರ್ತಿ ಅವ್ರನ್ನ ಓದೋದು ಅಂತಂದರೆ ವೈಯಕ್ತಿಕವಾಗಿ ಇದು ಅನೇಕ ವಿಮರ್ಶಕರು ಗುರುತಿಸ್ತಾರೆ. ಅನಂತಮೂರ್ತಿ ಬಗ್ಗೆ ಎಲ್ಲ, ಸಾಹಿತ್ಯ ಓದ ಬಗ್ಗೆ. ದಟ್ ವಿ ಮಸ್ಟ್ ಮೇಕ್ ಎ ಡಿಸ್ಟಿಂಕ್ಷನ್ ಬಿಟ್ವೀನ್ ಕ್ರಿಯೇಟಿವ್ ಪ್ರಾಸೆಸಸ್, ಸೃಜನಶೀಲ ಪ್ರಕ್ರಿಯೆಗಳಿವೆಯಲ್ಲ, ಅದಕ್ಕೂ ಮೀಮಾಂಸೆಗೂ, ಸಾಹಿತ್ಯ ಮೀಮಾಂಸೆಯೋ ಯಾವ ಮೀಮಾಂಸೆಯೋ ಅಥವಾ ತಾತ್ವಿಕ ಸೈದ್ಧಾಂತಿಕ ನಿಲುವುಗಳಿಗೂ ಒಂದು ಡಿಸ್ಟಿಂಕ್ಷನ್ ನಾವು ಮಾಡಲೇಬೇಕು. ಕ್ರಿಯೇಟಿವ್ ಪ್ರಾಸೆಸಸ್ ಆರ್ ರಿಯಲಿ ವೆರಿ ಡಿಫರೆಂಟ್ ಫ್ರಮ್ ಐಡಿಯಾಲಜಿಕಲ್, ಥಿಯರಿಟಿಕಲ್, ಫಿಲಸಾಫಿಕಲ್ ಪೊಸಿಷನ್ಸ್. There is a relationship, but eventually a creative work, ಸಂಗೀತ ಮೀಮಾಂಸೆ ಸಂಗೀತ ಆಗಲ್ಲ, ಕಲಾ ಮೀಮಾಂಸೆ ಕಲೆ ಆಗಲ್ಲ. ಅಂದರೆ ಹೇಳಕ್ಕೆ ಹೊರಟಿರೋದೇನು ಅಂದರೆ ದಿ ಕ್ರಿಯೇಟಿವ್ ಪ್ರಾಸೆಸ್, ಸೃಜನಶೀಲ ಪ್ರಕ್ರಿಯೆ ಇದೆಯಲ್ಲ, ಅದೇ ಒಂದು ಮೀಮಾಂಸೆಯನ್ನು ಕಟ್ತಾ ಹೋಗುತ್ತೆ, ಮೀಮಾಂಸೆಯನ್ನು ವಿಸ್ತರಿಸ್ತಾ ಹೋಗುತ್ತೆ. ಇಂಡಿಯನ್ ಪೊಯಿಟಿಕ್ಸಲ್ಲಂತೂ ಪಠ್ಯವನ್ನು ಬಿಟ್ಟಂಥ ಯಾವ ರೀತಿಯಾದಂಥ ರಸ ಆಗಲಿ, ಧ್ವನಿ ಆಗಲಿ, ಲೈನ್ಸ್ ಇಟ್ಕೊಂಡು ಮಾತಾಡೋರು ಅವರು ಪಠ್ಯ. ಈಗೇನಾಗೋಗಿದೆ ಅಂದರೆ ಫಾರ್ ವೇರಿಯಸ್ ರೀಸನ್ಸ್, ಎಸ್ಪೆಷಲಿ ಅಂದರೆ ಒಂದು 40 ವರ್ಷ ಇಂಗ್ಲೀಷ್ ಪಾಠ ಮಾಡಿದ ಒಂದು ಯೂನಿವರ್ಸಿಟಿಲಿ, ಥ್ಯಾಂಕ್ಸ್ ಟು ದಿ ಅಮೇರಿಕನ್ ಅಕಾಡೆಮಿಯಾ, ಪಠ್ಯ ಅನ್ನೋದು ನೆಪ ಆಗೋಗಿದೆ. ದಿ ಟೆಕ್ಸ್ಟ್ ಹ್ಯಾಸ್ ಬಿಕಮ್ ಎ ಪ್ರಿಟೆಕ್ಸ್ಟ್. ಸೊ ನಮಗೆ ಬೇಕಿರುವಂತಹ ಐಡಿಯಾಲಜಿಕಲ್ ಪೊಸಿಷನ್ಸು, ಥಿಯರಿಟಿಕಲ್ ಪೊಸಿಷನ್ಸನ್ನು ತಂದು ಹೇರೋದು ಪಠ್ಯದ ಬಗ್ಗೆ. ಜೆಂಡರ್, ನ್ಯಾಷನಲಿಸಮ್, ಈ ರೀತಿ ಮಾರ್ಕ್ಸಿಸ್ಟ್ ರೀಡಿಂಗ್, ಯಾವುದೇ ರೀತಿಯಾಗಲಿ, ದಟ್ ದಿ ಟೆಕ್ಸ್ಟ್ ಬಿಕಮ್ಸ್ ಎ ಪ್ರಿಟೆಕ್ಸ್ಟ್. ಪಠ್ಯ ಅನ್ನೋದು ನೆಪ ಹೋಗಿದೆ. ಸೊ ನನ್ನಂಥವ್ರಿಗೆ ಅದಕ್ಕೆ ಕೊನೆಗೆ ಅಷ್ಟು ಮೀಮಾಂಸೆ ಬರೆದಂಥ ಗಾಯತ್ರಿ ಸ್ಪಿವಾಕ್ ಚಕ್ರವರ್ತಿ ಒಂದು ಕಡೆ ಹೇಳೋದು, ಕೊನೆಗೂ ನಾನು ನನ್ನನ್ನು ಗುರುತಿಸ್ಕೊಳ್ಳೋದು ಲಿಟ್ರರಿ ಕ್ರಿಟಿಕ್ ಆಗಿ. ಸೊ ಸಾಹಿತ್ಯ ವಿಮರ್ಶೆಯ ಆಯಾಮಗಳೇ ಬೇರೆ. ಪಠ್ಯವನ್ನು ಬಿಟ್ಟಂತಹ ನಿಜವಾದ ಸಾಹಿತ್ಯ ವಿಮರ್ಶೆ ಇರೋಕ್ಕೆ ಸಾಧ್ಯವಿಲ್ಲ, ಲಿಟ್ರರಿ ಕ್ರಿಟಿಸಿಸಮ್. ಇಷ್ಟು ಒಂದು ಪೀಠಿಕೆಯಾಗಿ ಹೇಳಿದ ಮೇಲೆ ಐ ವಾಂಟ್ ಟು ಲುಕ್ ಅಟ್ ಅನಂತಮೂರ್ತಿಸ್ ಕ್ರಿಯೇಟಿವ್ ಟ್ರೆಡಿಷನ್. ಸೊ ವಾಟ್ ಆರ್ ದಿ ಸೇಲಿಯಂಟ್ ಫೀಚರ್ಸ್, ಮುಖ್ಯವಾದ ಅಂಶಗಳು ಏನು? ಮಾಡರ್ನಿಟಿ ಆ್ಯಂಡ್ ಟ್ರೆಡಿಷನ್, ಸಂಪ್ರದಾಯ ಆಧುನಿಕತೆಯ ಮುಖಾಮುಖಿ. ಕಮ್ಯುನಿಟಿ ಆ್ಯಂಡ್ ಇಂಡಿವಿಜುವಲ್, ಸಮುದಾಯ, ಸಮಾಜ ಮತ್ತು ವ್ಯಕ್ತಿ, ಇದರ ಸಂಬಂಧ ಭಾಳ ಸಂಕೀರ್ಣವಾದ ಸಂಬಂಧ. ದಿ ರಿಲೇಷನ್ಶಿಪ್ ಬಿಟ್ವೀನ್ ಕಮ್ಯುನಿಟಿ ಆ್ಯಂಡ್ ಇಂಡಿವಿಜುವಲ್. ಮತ್ತು ನಾನು ಸುಮ್ಮನೆ ಐಸೋಲೇಟ್ ಮಾಡ್ತಾ ಇದ್ದೀನಿ. ಈಸ್ಟ್ ವೆಸ್ಟ್ ಎನ್ಕೌಂಟರ್ಸ್,
ನಮ್ಮಲ್ಲಿ ಆದ್ದರಿಂದ ವಸಾಹತುಶಾಹಿಯಿಂದ ಪಶ್ಚಿಮ ಮತ್ತು ಪೂರ್ವದ ಮುಖಾಮುಖಿ. ಸ್ವಲ್ಪ ವಿಸ್ತರಿಸ್ತಾ ಹೋದರೆ ಅಧಿಕಾರ ಕೇಂದ್ರೀಕರಣ, ಪವರ್ ಅಥಾರಿಟಿ ಸೆಂಟ್ರಲೈಸೇಷನ್, ಅದಕ್ಕೆ ವಿರುದ್ಧವಾಗಿ ವಿಕೇಂದ್ರೀಕರಣ ಡಿಸೆಂಟ್ರಲೈಸೇಷನ್. ಆಮೇಲೆ ದಿ ಕಾಸ್ಟ್ ಸಿಸ್ಟಮ್, ದಿ ಮೇಜರ್ ಪ್ರಿಯಾಕ್ಯುಪೇಷನ್ಸ್ ಆಫ್ ಅನಂತಮೂರ್ತಿ, ಜಾತಿ ವ್ಯವಸ್ಥೆ, ಭಾರತೀಯ ಜಾತಿ ವ್ಯವಸ್ಥೆ. ಆಮೇಲೆ ಸಮಾಜವಾದ, ಸೋಷಿಯಲಿಸಮ್ ಆಸ್ ಎ ಗ್ರೇಟ್ ಕಮ್ಯುನಿಟಿ ವ್ಯಾಲ್ಯೂ, ಅದು ಕೇವಲ ಆದರ್ಶ ಅಲ್ಲ, ಸಮುದಾಯದ ಒಂದು ದೊಡ್ಡ ಮೌಲ್ಯ ಸೋಷಿಯಲಿಸಮ್. ಆಮೇಲೆ ಕೊನೆಯಲ್ಲಿ ಕಡೆ ಪುಸ್ತಕವಂತೂ ಅದೇ, ನಂತರ ಬರ್ತೀನಿ, ಮೆಜಾರಿಟೇರಿಯನಿಸಮ್ ಆ್ಯಂಡ್ ಮೈನಾರಿಟಿ ಪ್ರೊಟೆಕ್ಷನ್. ಅದು ಗೋಕಾಕ್ ಚಳುವಳಿ ವಿಷಯದಲ್ಲೂ ಮಾತಾಡಿದ್ರು, ಕೊನೆ ಪುಸ್ತಕದಲ್ಲೂ ಮಾತಾಡಿದ್ರು. ಕೊನೆಯಲ್ಲಂತೂ 10 ವರ್ಷ ಅಂತೂ ಅದು ಎಲ್ಲ ಪುಸ್ತಕಗಳು ನನಗೆ ಮಿನಿಮಮ್ 3-4 ಡ್ರಾಫ್ಟ್ಗಳು ಬರೋದು, ಚರ್ಚೆ ಮಾಡಿ ಆಮೇಲೆ ಅವರ ಸತ್ತ ನಂತರ ಪಾಸ್ಟ್ಯುಮಸ್ ಆಗಿ ಬಂದಿದ್ದು ಹಿಂದುತ್ವ, ಹಿಂದ್ ಸ್ವರಾಜ್. ಅದಕ್ಕೂ ಮುಂಚೆ ಹಿಂಸೆ, ವೈಲೆನ್ಸ್, ಕ್ರುವೆಲ್ಟಿ, ಎಡಬಲ ಅನ್ನೋದು ಒಂದು ಬಂದಿತ್ತು ಹೊತ್ತಿಗೆ. ಬಹಳ ಮುಖ್ಯವಾಗಿ ಗುರುದೇವ್ ರವೀಂದ್ರನಾಥ ಟ್ಯಾಗೋರ್ರಿಂದ ಪ್ರಭಾವ ಆಗಿದ್ದು, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಇಡೀ ದೇಶದಲ್ಲಿ ಅದನ್ನು ಪ್ರಚಾರ ಮಾಡಿದ್ರು, ಟ್ಯಾಗೋರ್ರವರ ಗೋರ. ಆಮೇಲೆ ಟ್ಯಾಗೋರ್ರವರ ಪುಸ್ತಕ ರಿಮಾರ್ಕಬಲ್ ಬುಕ್, ಗಾಂಧಿಯ ಹಿಂದ್ ಸ್ವರಾಜ್ ಅಷ್ಟೇ ರಿಮಾರ್ಕಬಲ್ ಬುಕ್, ಪರ್ಹ್ಯಾಪ್ಸ್ ಗ್ರೇಟರ್ ಇನ್ ಮೆನಿ ಆಸ್ಪೆಕ್ಟ್ಸ್, ನ್ಯಾಷನಲಿಸಮ್, ರಾಷ್ಟ್ರೀಯತೆ ಅನ್ನುವ ಪುಸ್ತಕ, ದಿ ಇಲ್ಲೆಜಿಟಿಮಸಿ ಆಫ್ ನ್ಯಾಷನಲಿಸಮ್. ಕೊನೆಗಂತೂ ಈ ರಾಷ್ಟ್ರೀಯತೆ, ನೇಷನ್ ಸ್ಟೇಟ್, ರಾಷ್ಟ್ರ ಪ್ರಭುತ್ವ, ಇದನ್ನು ವಿರೋಧಿಸದೆ ಮನುಷ್ಯ ಸಂಬಂಧ, ನಾಗರಿಕತೆ, ಸಿವಿಲೈಸೇಷನ್ ವಿಲ್ ನಾಟ್ ಸರ್ವೈವ್. ಸೊ 1917ರಲ್ಲಿ ವೆನ್ ಟ್ಯಾಗೋರ್ ರೋಡ್, ಹಿ ಸೆಡ್ ಇಂಡಿಯಾ ಯಾವತ್ತೂ ನೇಷನ್ ಸ್ಟೇಟ್ ಆಗಿರಲಿಲ್ಲ, ಹಿಂದೂ ನೇಷನ್ ಸ್ಟೇಟ್ ಇರಲಿ. ರಾಷ್ಟ್ರಪ್ರಭುತ್ವ ಅನ್ನೋದು ನಾವು ಇತ್ತೀಚೆಗೆ ಆಮದು, ವಿ ಹ್ಯಾವ್ ಇಂಪೋರ್ಟೆಡ್ ಇಟ್ ಫ್ರಮ್ ದಿ ವೆಸ್ಟ್, ಇಟ್ಸ್ ಅ ಮಾಡರ್ನ್ ಕಾನ್ಸ್ಟ್ರಕ್ಟ್. India was always a land of communities and societies, and we had no sense, no consciousness of the nation. ಸೊ ಟ್ಯಾಗೋರ್ ಅವರು ಹೇಳೋದು ಏನು ಅಂದರೆ, ನನಗೆ, ನನ್ನಂಥ ಅನೇಕರಿಗೆ ಭಾರತ ಅನ್ನೋದು ಮೃಣ್ಮಯಿ ಅಲ್ಲ, ಕಲ್ಲು, ಮಣ್ಣು, ಗೋಡೆ, ಬೌಂಡ್ರೀಸ್, ಮೃಣ್ಮಯಿ ಅಲ್ಲ ಅದು. ಇಟ್ಸ್ ನಾಟ್ ಜೋಗ್ರಫಿಕಲ್, ಬಟ್ ಚಿನ್ಮಯಿ. ನಾವು ಭಾವಿಸಿದಂಗೆ ಚಿತ್, ಕಾನ್ಷಿಯಸ್ನೆಸ್ ಹೇಗೆ ಭಾವಿಸ್ತೀವೋ ಅದು ನನಗೆ ಚಿನ್ಮಯಿ. ಇದು ಕೊನೆಯ ತನಕ ಹಿಡ್ಕೊಂಡಿದ್ರು ಅನಂತಮೂರ್ತಿಗಳು. ಇದು ಒಂದು ರೀತಿ ಹೇಗೆ ನಿಭಾಯಿಸ್ಕೊಂಡು ಹೋದರು, ಬಿಕಾಸ್ ಎಷ್ಟು ವಾಲ್ಯೂಮ್ಸ್ ಆಫ್ ಪ್ರೋಸ್ ರೈಟಿಂಗ್ಸ್ ಇದೆ ಅಂತಂದರೆ. ಸೊ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಫೈಂಡಿಂಗ್ ಔಟ್ ಹೌ ಹಿ ಕ್ರಿಯೇಟೆಡ್ ಎನ್ ಅನುಸಂಧಾನ, ನೆಗೋಸಿಯೇಷನ್ ಬಿಟ್ವೀನ್ ಹಿಸ್ ಇಂಟೆಲೆಕ್ಚುಯಲ್ ರೇಂಜಸ್, ಸಿಕ್ಕಾಪಟ್ಟೆ ರೇಂಜ್ ಇದ್ದಂಥದ್ದು, ಫಿಲಸಾಫಿಕಲ್ ಕನ್ಸರ್ನ್ಸ್ ಆ್ಯಂಡ್ ಹಿಸ್ ಕ್ರಿಯೇಟಿವ್ ಪ್ರಾಸೆಸಸ್. ಬಟ್ ಮೈ ಹೋಲ್ ಆರ್ಗ್ಯುಮೆಂಟ್ ಇಸ್, ನನ್ನ ಕೇಂದ್ರ ಇರೋದು ಏನು ಅಂದರೆ, ಅವರ ಕ್ರಿಯೇಟಿವ್ ಡೈನಮಿಕ್ಸ್ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಆ್ಯಂಡ್ ಅಟ್ ಟೈಮ್ಸ್ ಮೋರ್ ರ್ಯಾಡಿಕಲ್ ದೆನ್ ಹಿಸ್ ಐಡಿಯಾಲಜಿಕಲ್ ಕನ್ಸರ್ನ್ಸ್. ಸೃಜನಶೀಲತೆ, ಅವರು ಕ್ರಿಯೇಟಿವ್ ರೈಟಿಂಗಲ್ಲಿ ಅವರು ಪಡೆದುಕೊಂಡಂಥ ಒಂದು ಜಿಗಿತ ಇದೆಯಲ್ಲ, ದಿ ಲೀಪ್ ಹಿ ಅಟೈನ್ಡ್. ಕೆಲವು ಸತಿ ಐಡಿಯಾಲಜಿಕಲ್ ರೈಟಿಂಗ್ಸಲ್ಲಿ ರಾಜನ ಭೀತಿ, ರಾಜನ ಇಲ್ಲದ ಭೀತಿ, ಅದರಲ್ಲಿ ಒಂದು ರೀತಿಯಾದಂಥ ಕನ್ಸರ್ವೇಟಿಸಮ್ ಕಾರಣಕ್ಕೆ ಸಾಧ್ಯ. ನೆವರ್ ಇನ್ ಎನಿ ಆಫ್ ಹಿಸ್ ಕ್ರಿಯೇಟಿವ್ ರೈಟಿಂಗ್ಸ್. ಅದರಿಂದ ದಿ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಇಸ್ ನಾಟ್ ಜಸ್ಟ್ ಆಫ್ ಅನಂತಮೂರ್ತಿ, ಎನಿ ಕ್ರಿಯೇಟಿವ್ ರೈಟರ್. ಆ್ಯಂಡ್ ಇಬ್ಬರು ಕ್ರಿಯೇಟಿವ್ ರೈಟರ್ಸ್ ಇರೋದ್ರಿಂದ ಹೇಳ್ತೀನಿ, ಐಡಿಯಾಲಜಿಕಲ್ ಪೊಸಿಷನ್ಸ್ಗೆ, ಥಿಯರಿಟಿಕಲ್ ಪೊಸಿಷನ್ಸ್ಗೆ ಯಾವ ಕ್ರಿಯೇಟಿವಿಟಿಯು ಒಳಪಡುವುದಿಲ್ಲ, ತನ್ನನ್ನು ತಾನು ಒಪ್ಪಿಸ್ಕೊಳ್ಳಲ್ಲ. ಸೊ ಇಫ್ ಯು ರೀಡ್ ಎ ಟೆಕ್ಸ್ಟ್ ಐಡಿಯಾಲಜಿಕಲಿ, ಫೈನ್, ಬಟ್ ನೋ ಐಡಿಯಾಲಜಿಕಲ್ ಥಿಯರಿಟಿಕಲ್ ಪೊಸಿಷನ್ ಕ್ಯಾನ್ ಕಂಟ್ರೋಲ್, ಕ್ಯಾನ್ ಡಿಟರ್ಮಿನ್ ದಿ ಇನ್ನರ್ ಡೈನಮಿಕ್ಸ್ ಆಫ್ ಕ್ರಿಯೇಟಿವಿಟಿ, ಆಫ್ ಕ್ರಿಯೇಟಿವ್ ಪೊಸಿಷನ್ಸ್. ಚಿಕ್ಕ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಸಂಗೀತದಿಂದ ಒಂದು ಉದಾಹರಣೆ ಕೊಡ್ತೇನೆ.
ಕುಮಾರ್ ಗಂಧರ್ವ ಒಂದು ದೊಡ್ಡ ರಾಗ ಹಾಡು ನಿಲ್ಲಿಸಿದ ಮೇಲೆ ಹೇಗೆ ಮೀಮಾಂಸೆಯನ್ನು ಮೀರಿರುತ್ತೆ ಸೃಜನಶೀಲ ಪ್ರಕ್ರಿಯೆ ಅನ್ನೋಕ್ಕೆ ಯಾರೋ ಹೇಳಿದ್ರಂತೆ, ಈ ರಾಗದಲ್ಲಿ ನೀವು ಹಾಡಿದಂಥ 2 ಸ್ವರಗಳೇ ಇರಲಿಲ್ವಲ್ಲ, ಶಾಸ್ತ್ರದ ಪ್ರಕಾರ ಇಲ್ಲ, ತಪ್ಪು ಮಾಡಿದ್ರಲ್ಲ. ಕುಮಾರ್ ಗಂಧರ್ವ ಹೇಳಿದಂತೆ, ರಾಗದಲ್ಲಿ ನಾನು ತನ್ಮಯನಾಗಿದ್ದಾಗ ಅದು ವಿಸ್ತರಿಸ್ಕೋತಾ ಹೋಗ್ತಾ ಇತ್ತು. ಎಷ್ಟು ಸ್ಪೇಸ್ ಹೋಗ್ತಾ ಇತ್ತು ಅಂದರೆ ನನಗೆ ಗೊತ್ತು, ನಾನು ಹಾಡಿದ 2 ಸ್ವರಗಳ ರಾಗದ ಶಾಸ್ತ್ರದಲ್ಲಿಲ್ಲ, ಆದರೆ ನನ್ನ ಕಣ್ಮುಂದೆ ಆ ಸ್ವರಗಳು ಹೇಗೆ ಬಂದರು ಅನ್ನೋದು ನನಗೆ ಗೊತ್ತಿಲ್ಲ. ನಾವು ಬರ್ಬೋದಾ, ನಾನು ಯಾರು ತಡೆಯೋಕ್ಕೆ, ಬಂತು ಬಾ ಅಂತ ಅಂತೀವಿ. ಸೊ ಈ ರೀತಿ ಸೃಜನಶೀಲತೆ ನಮ್ಮ ಶಾಸ್ತ್ರವನ್ನು ವಿಸ್ತರಿಸ್ತಾ ಹೋಗ್ತಾ ಇರುತ್ತೆ. ನಮ್ಮ ತಾತ್ವಿಕವಾದಂತಹ ನಮ್ಮ ಮೀಮಾಂಸೆ ಒಂದು ರೀತಿ ಪಠ್ಯವನ್ನು ಓದಿದ್ರೆ ಸರಿ ತಪ್ಪು ಪ್ರಶ್ನೆ ಅಲ್ಲ. ಬಟ್ ಇಫ್ ಯು ಎಕ್ಸ್ಪೆಕ್ಟ್ ಎ ಕ್ರಿಯೇಟಿವ್ ವರ್ಕ್ ಟು ಟೋಟಲಿ ಅಲೈನ್, ನಮ್ಮ ಐಡಿಯಾಲಜಿ ನಮ್ಮ ಥಿಯರಿಗೆ ಟೋಟಲಿ ಅಲೈನ್ ಆಗಿರಬೇಕು ಅಂದರೆ ಅನೇಕ ರೀತಿಯಾದಂಥ ಸಾಹಿತ್ಯ ವಿಮರ್ಶೆಗೆ ದುರಂತಗಳು ಒಳಬಂತ ಹೋಗುತ್ತೆ. ದಿಸ್ ಇಸ್ ಮೈ ಪೊಸಿಷನ್. ಅಂದರೆ ಟು ರೀಡ್ ಎ ಕ್ರಿಯೇಟಿವ್ ವರ್ಕ್ ವಿ ಹ್ಯಾವ್ ಟು ರೀಓರಿಯೆಂಟ್ ಅವರ್ ಮೋಡ್ಸ್ ಆಫ್ ರೀಡಿಂಗ್. ನಮ್ಮ ಓದುವ ಕ್ರಮಗಳಿದೆಯಲ್ಲ ಅದನ್ನು ಬೇರೆ ರೀತಿ ಮಾಡ್ಕೋಬೇಕು. ತತ್ವವನ್ನು, ಮೀಮಾಂಸೆಯನ್ನು, ಸಿದ್ಧಾಂತವನ್ನು ಮೀರುವಂಥದ್ದಿರಬೇಕು ಅನ್ನೋದು ಕ್ರಿಯೇಟಿವಿಟಿ. ಎಲ್ಲ ಫಾರ್ಮ್ಸ್ ಆಫ್ ಕ್ರಿಯೇಟಿವಿಟಿ ಅದನ್ನು ಡಿಮಾಂಡ್ ಮಾಡುತ್ತೆ. ಅಂದರೆ ಇತ್ತೀಚೆಗೆ ಎಸ್ಪೆಷಲಿ ನಮ್ಮ ಇಂಗ್ಲೀಷ್ ಅಕಾಡೆಮಿಯಲ್ಲಿ ಕಲ್ಚರಲ್ ಥಿಯರಿ, ಕಲ್ಚರಲ್ ಕ್ರಿಟಿಸಿಸಮ್, ಆಮೇಲೆ ಆಧುನಿಕ ಸಾಹಿತ್ಯ ಮೀಮಾಂಸೆ, ಮಾಡರ್ನ್ ಲಿಟ್ರರಿ ಥಿಯರಿ, ದೊಡ್ಡ ಹೆಸರುಗಳು. ಅಲ್ಲಿ ನೋಡಿದ್ರೆ ಯಾವ ಪಠ್ಯದ ಬಗ್ಗೆ ಇವರು ಮಾತಾಡ್ತಿದ್ದಾರೆ, ಎಲ್ಲಿದೆ ಪಠ್ಯ? ಸೊ ಇಫ್ ಯು ಗೋ ವಿತ್ ಎ ಸರ್ಟನ್ ಲೇಬಲ್ ಆ್ಯಂಡ್ ಟ್ರೈ ಟು ಅಪ್ಲೈ ಇಟ್ ಟು ಎ ಕ್ರಿಯೇಟಿವ್ ವರ್ಕ್, ದೆರ್ ಇಸ್ ನೋ ಕ್ರಿಯೇಟಿವ್ ವರ್ಕ್, ದೆರ್ ಇಸ್ ನೋ ಟೆಕ್ಸ್ಟ್. ನಾನು ಮೊದಲೇ ಹೇಳ್ದಂಗೆ ದಿ ಟೆಕ್ಸ್ಟ್ ಬಿಕಮ್ಸ್ ಎ ಪ್ರಿಟೆಕ್ಸ್ಟ್, ನೆಪ ಆಗೋಗುತ್ತೆ ಅಷ್ಟೇ. ಆದ್ದರಿಂದ ಪ್ರಮಾಣ ಯಾವುದು ಅಂದರೆ ಸೃಜನಶೀಲತೆಗೆ ಒಂದು ಪದ್ಯ, ಒಂದು ಕತೆ, ಒಂದು ಕಾದಂಬರಿ, ಒಂದು ನಾಟಕ, ಅಲ್ಲಿರುವ ಕಾಂಪ್ಲೆಕ್ಸ್ ಲೇಯರ್ಸ್ ಎಷ್ಟು ಡೈನಮಿಕ್ಸ್ ಇರುತ್ತೆ ಅಂತಂದರೆ, ಎಷ್ಟು ಸಂಕೀರ್ಣವಾದ ಲೇಯರ್ಸ್, ಪದರಗಳಿರುತ್ತೆ ಅಂದರೆ ಕ್ರಿಯೇಟಿವ್ ವರ್ಕಲ್ಲಿ. ಯು ಕೆನಾಟ್ ರೆಡ್ಯೂಸ್ ಇಟ್ ಟು ಯುವರ್ ಐಡಿಯಾಲಜಿಕಲ್ ಪೊಸಿಷನ್. ಇದು ಹೇಗೆ ಅನಂತಮೂರ್ತಿ ಅವರ ವಿಷಯದಲ್ಲಿ ಆಗಿದೆ ಅನ್ನೋದು ನಂತರ ಇದು ಮಾಡ್ತೀನಿ. ಸೊ the act of reading a work, a creative work, must find the creative work as the ಪ್ರಮಾಣ. ಯಾವುದು ಎವಿಡೆನ್ಸು? ನಾವು ಮಾಡುವಂತಹ ಸ್ಟೇಟ್ಮೆಂಟ್ಸ್ಗಳಿವೆಯಲ್ಲ, ವಿಮರ್ಶೆಯ ಮಾನದಂಡಗಳಿವೆಯಲ್ಲ, ಪಠ್ಯದ ಒಳಗೆ ಅಂದರೆ ಪಠ್ಯಗಳೇ, ಸೃಜನಶೀಲ ಪಠ್ಯಗಳೇ ಆ ಮಾನದಂಡಗಳನ್ನ ರೂಪಿಸ್ತಾ ಹೋಗ್ತಾ ಇರುತ್ತೆ. ಶ್ರೇಷ್ಠವಾದಂಥ ಮಾರ್ಕ್ಸಿಸ್ಟ್ ಥಿಂಕರ್ಸ್ ಕೆಲವರು ಈಗಲ್ಟನ್, ರೇಮಂಡ್ ವಿಲಿಯಮ್ಸ್, ಈ ರೀತಿ ಮಾರ್ಕ್ಸಿಸ್ಟ್ ಅನಾಲಿಸಿಸ್ ಅಂದರೆ ದೆ ಗಾಟ್ ಇಟ್ ಔಟ್ ಆಫ್ ದಿ ಟೆಕ್ಸ್ಟ್ಸ್. ಅದಕ್ಕೆ ಟೆರಿ ಈಗಲ್ಟನ್ ಹೇಳಿದ ಇದೆಲ್ಲ ವಲ್ಗರ್ ಮಾರ್ಕ್ಸಿಸ್ಟ್ಗಳು. ಅವನು ಅಂಥ ಕಮಿಟೆಡ್ ಮಾರ್ಕ್ಸಿಸ್ಟ್ ಈ ಸೇಸ್ ದಿ ವಲ್ಗರ್ ಮಾರ್ಕ್ಸಿಸ್ಟ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಸಾಹಿತ್ಯ ಕೃತಿಯೊಳಗೆ ಅವನು ಎಲಿಯಟ್ ಬಗ್ಗೆ ಮಾತಾಡುವಾಗ, ಟಿ.ಎಸ್. ಎಲಿಯಟ್ ಬಗ್ಗೆ ಮಾತಾಡುವಾಗ ಈ ಥರ ಮಾತುಗಳು. ಆ್ಯಂಡ್ ಆಫ್ ಕೋರ್ಸ್ ದಿ ಡಿಸ್ಟಿಂಗ್ವಿಶ್ಡ್ ರೇಮಂಡ್ ವಿಲಿಯಮ್ಸ್. ಅವ್ರಿಗೆ ಪ್ರಮಾಣ ಯಾವುದು ಅಂತಂದರೆ ಪಠ್ಯ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಆ ರೀತಿಯಾದಂಥ ಸಿವಿಯರ್ ರಿಗರಸ್ ಮಾರ್ಕ್ಸಿಸ್ಟ್ ಕ್ರಿಟಿಕ್ ಲುಕಾಚ್, ಹಂಗೇರಿಯನ್ ಕ್ರಿಟಿಕ್, ಅವನು ಮಾರ್ಕ್ಸಿಸ್ಟ್ ಕ್ರಿಟಿಕ್ಕು, ಕಮಿಟೆಡ್ ಕಮ್ಯುನಿಸ್ಟ್ ಪಾರ್ಟಿ ಟಿಕೆಟ್ ಹೋಲ್ಡಿಂಗ್ ಮೆಂಬರ್. ಬಟ್ ಅವನ ಲಿಟ್ರರಿ ಅನಾಲಿಸಿಸ್ಗೆ ಬಂದರೆ ಬೂರ್ಜ್ವಾ ಅನ್ನಬಹುದಾದ, ರಿಯಾಕ್ಷನರಿ ಅನ್ನಬಹುದಾದ, ಅರಿಸ್ಟೋಕ್ರಸಿ ಬಗ್ಗೆ ಮಾತಾಡ್ತಿದ್ದಂತಹ ಬಾಲ್ಜಾಕನ್ನು ಪ್ರಿಫರ್ ಮಾಡ್ತಾನೆ ಹೊರತು ರ್ಯಾಡಿಕಲ್ ಆದ, ಪ್ರೋಗ್ರೆಸಿವ್ ಆದ ಎಮಿಲಿ ಝೋಲಾ ಇದಾನಲ್ಲ, ಅವನನ್ನು ದೊಡ್ಡ ಸಾಹಿತ್ಯ ಕೃತಿ ಬರೆದವನು ಅಂತ ಅಂದ್ಕೊಳ್ಳಿಲ್ಲ. ದಿ ಮ್ಯಾನ್ ಹೂ ಫಾಟ್ ಫಾರ್ ದಿ ಕಮ್ಯುನಿಸ್ಟ್, ದಿ ಮ್ಯಾನ್ ಹೂ ವಾಸ್ ಎ ರ್ಯಾಡಿಕಲ್ ಮಾರ್ಕ್ಸಿಸ್ಟ್, ಸಾಹಿತ್ಯ ಕೃತಿಗಳ ಮೌಲ್ಯಮಾಪನ ಮಾಡುವಾಗ ವೆನ್ ಹಿ ಸ್ಟಾರ್ಟೆಡ್ ಇವ್ಯಾಲ್ಯುಯೇಟಿಂಗ್, ಹಿ ಪ್ರಿಫರ್ಡ್ ಎ ಕನ್ಸರ್ವೇಟಿವ್ ಅರಿಸ್ಟೋಕ್ರೆಟಿಕ್ ಬಾಲ್ಜಾಕ್ ಟು ಎ ಪ್ರೋಗ್ರೆಸಿವ್ ರ್ಯಾಡಿಕಲ್ ಕಮ್ಯುನಿಸ್ಟ್ ಲೈಕ್ ಎಮಿಲಿ ಝೋಲಾ.
ಕೊನೆಗೂ ಲೆನಿನ್ ಹೇಳೋದೇನು ಅಂದರೆ, ನನಗೆ ರಷ್ಯಾದ ಪೆಸೆಂಟ್ರಿ ಅರ್ಥವಾಗಿದ್ದರೆ ಒಂದು ಕಡೆ ಮಾರ್ಕ್ಸ್ ಇರ್ಬೋದು, ಬಟ್ ನಂಗೆ ಅರ್ಥವಾಗಿದ್ದು ದಿ ಕ್ರಿಯೇಟಿವ್ ವರ್ಕ್ಸ್ ಆಫ್ ಟಾಲ್ಸ್ಟಾಯ್ ಆ್ಯಂಡ್ ಐ ಅಂಡರ್ಸ್ಟುಡ್ ದಿ ರಷ್ಯನ್ ಪೆಸೆಂಟ್ ಲೈಫ್ ಥ್ರೂ ಲೆನಿನ್. ಈ ರೀತಿಯಾದಂಥ ಕೆಲವು ಸೂಕ್ಷ್ಮಗಳನ್ನ ಇಟ್ಕೊಂಡು ಆ್ಯಸ್ ಎ ಸ್ಟೂಡೆಂಟ್ ಆಫ್ ಲಿಟ್ರೇಚರ್, ಆ್ಯಸ್ ಎ ಪ್ರಾಕ್ಟೀಷನರ್ ಆಫ್ ಲಿಟ್ರರಿ ಕ್ರಿಟಿಸಮ್, ಇದು ನನಗೆ ಮುಖ್ಯ. ವಾಟ್ ಡಸ್ ದಟ್ ಮೀನ್? ಅದು ನಿಜವಾಗಲೂ ಕ್ಯಾರೆಕ್ಟರ್ಸ್, ಇಂಡಿವಿಜುವಲ್ಸ್, ಕಮ್ಯುನಿಟೀಸ್, ದಿ ಎಸ್ಸೆನ್ಸ್ ಆಫ್ ಎ ಕ್ರಿಯೇಟಿವ್ ವಿಷನ್. ನಾವು ಯಾವನ್ನಾದರೆ ಸಾಹಿತ್ಯ ದರ್ಶನ, ಸಾಹಿತ್ಯದ ಒಂದು ಸಾಹಿತ್ಯ ಕೃತಿಯ ಕಾಣಿಕೆ ಅನ್ನೋದಿದ್ದರೆ, ಆ ಒಳಗೆ ನಡೆಯುವ ಡೈನಮಿಕ್ಸಲ್ಲಿ ಇಂಡಿವಿಜುವಲ್ಸ್, ಕ್ಯಾರೆಕ್ಟರ್ಸ್, ದಿ ಕಮ್ಯುನಿಟೀಸ್, ದಿ ಸೊಸೈಟೀಸ್, ಅವುಗಳ ಮೂಲಕವೇ ನಾವು ವಿ ವಿಲ್ ಬಿ ಏಬಲ್ ಟು ಡಿಟರ್ಮಿನ್ ದಿ ವಿಷನ್. ಈ ಕೃತಿಯ ದರ್ಶನ ಯಾವುದು, ಕಾಣಿಕೆ ಯಾವುದು ಅಂತ ಹೇಳ್ತೀವಲ್ಲ, ಅದ್ರ ಮೂಲಕವೇ ಹೊರತು. ಅಂದರೆ ಇದರ ಅರ್ಥ ಏನು? ಇಲ್ಲಿ ಫಸ್ಟು ಪ್ರಾಬ್ಲಮ್ ಬರುತ್ತೆ ಫಾರ್ ಅದರ್ಸ್ ವಿತ್ ಅನಂತಮೂರ್ತಿ. ದ್ವಂದ್ವಗಳು. ಆ್ಯಸ್ ಇಂಡಿವಿಜುವಲ್ಸ್, ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಫಿಲ್ಡ್ ವಿತ್ ಕಾಂಟ್ರಡಿಕ್ಷನ್ಸ್. ದ್ವಂದ್ವಗಳಿರುತ್ತೆ, ಅನೇಕ ರೀತಿಯಾದಂಥ ವಿಪರ್ಯಾಸಗಳಿರುತ್ತವೆ, ಪ್ಯಾರಡಾಕ್ಸಸ್, ಡುಯಾಲಿಟೀಸ್. There is no individual life without these contradictions, paradoxes, dualities. ಇದು ಕೃತಿಕಾರನ ಡುಯಾಲಿಟಿನ, ಕೃತಿಯ ಡುಯಾಲಿಟಿನ? ಯು ಆರ್ ಲುಕಿಂಗ್ ಅಟ್ ದಿ ಕಾಂಟ್ರಡಿಕ್ಷನ್ಸ್ ಬಿಕಾಸ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್, ಮನುಷ್ಯರ ಅನುಭವ ಅನ್ನೋದು, ನಮ್ಮೆಲ್ಲರ ಅನುಭವ ಅನ್ನೋದು ಲೀನಿಯರ್ ಆಗಿ, ಕ್ರಾನಲಾಜಿಕಲ್ ನೇರವಾಗಿರಲ್ಲ. ಅನೇಕ ರೀತಿಯಾದಂಥ ಮುಖಾಮುಖಿಗಳೇ ಆಗ್ತಾ ಇರುತ್ತವೆ. Feelings, ideas, thoughts, and therefore we must look at the centrality of ಅನುಭವ, experience. ಒಂದೊಂದು ಕ್ಷಣದಲ್ಲಿ ಒಂದೊಂದು ಅನುಭವ ಅಂತ ವಿ ಕೀಪ್ ಆನ್ ಇವಾಲ್ವಿಂಗ್. ಎವಲ್ಯೂಷನ್ ಅಂದರೆ ಇದೇ. ಇದು ನೇರವಾಗಿ ನೆನ್ನೆ ಹೇಳಿದ್ದನ್ನು, 10 ವರ್ಷದಿಂದ ಹೇಳಿದ್ದನ್ನು ಇವತ್ತು ಈ ಕ್ಷಣದಲ್ಲೂ ಅದನ್ನೇ ಹೇಳ್ತಿರ್ತೀನಿ ಅನ್ನೋದಿರಲ್ಲ. ಡಸ್ ಇಟ್ ಸಜೆಸ್ಟ್ ದಿ ಹಿಪಾಕ್ರಸಿ ಆಫ್ ದಿ ಆಥರ್? ಆಥರ್ಗೂ ಪಠ್ಯಕ್ಕೂ ಒಂದು ಅಂತರವನ್ನು ನಾವು ಕಾಪಾಡಿಕೊಳ್ದೆ ಹೋದರೆ, ಇಫ್ ವಿ ಡೋಂಟ್ ಲುಕ್ ಅಟ್, ಸುಮಾರು ವಿಮರ್ಶೆಗಳು ನೋಡಿ ಎಷ್ಟು ಮಟ್ಟಕ್ಕೆ ಹೋದ್ರು ಅಂದರೆ, ದ್ವಂದ್ವಾಚಾರಿ, ಪ್ರತಿಗಾಮಿ, ಪ್ರಗತಿಗಾಮಿ ಈ ಪದಗಳನ್ನ ಬಳಸ್ಬಿಟ್ಟು ರಿವಲ್ಯೂಷನರಿ, ರಿಯಾಕ್ಷನರಿ, ದಿಸ್ ಇಸ್ ಓನ್ಲಿ ಗೋಯಿಂಗ್ ಬ್ಯಾಕ್ ಟು ಸ್ಟೇಟಸ್ ಕೋ, ವೈದಿಕ, ಇವರು ಕೊನೆಗೂ ವೈದಿಕ, ಬ್ರಾಹ್ಮಣಿಕೆಯನ್ನು ಎತ್ತಿಡು. ಈ ರೀತಿಯಾದಂಥದ್ದು ಯಾಕೆ ಬರುತ್ತೆ ಅಂತಂದರೆ, ಯು ಸೆಟ್ ಔಟ್ ವಿತ್ ಎನ್ ಐಡಿಯಾಲಜಿಕಲ್ ಪೊಸಿಷನ್, ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಇರ್ತವೆ. ಒಂದು ನಿರೀಕ್ಷೆ ಇಟ್ಕೊಂಡು ನೀವೇನಾದರೂ ಒಂದು ಕ್ರಿಯೇಟಿವ್ ವರ್ಕನ್ನು ಓದಿದ್ರೆ ನಿಮ್ಮ ನಿರೀಕ್ಷೆನ ಅದು ಎತ್ತಿಡಿಯೋಕ್ಕೆ ಹೋಗಲ್ಲ. ನೋ ಕ್ರಿಯೇಟಿವ್ ವರ್ಕ್ ಅಟೆಂಪ್ಟ್ಸ್ ಟು ಅಪ್ಹೋಲ್ಡ್ ಒನ್ಸ್ ಐಡಿಯಾಲಜಿಕಲ್ ಪೊಸಿಷನ್. ಟು ದಟ್ ಎಕ್ಸ್ಟೆಂಟ್ ಎ ಕ್ರಿಯೇಟಿವ್ ವರ್ಕ್ ಇಸ್ ಇಂಡಿಪೆಂಡೆಂಟ್. ಇದು ನಮ್ಮಂಥವ್ರಿಗೆ, ಕೆಲವರಿಗೆ ತುಂಬ ಮುಖ್ಯವಾದದ್ದು. ಕ್ರಿಯೇಟಿವ್ ವರ್ಕ್ಗೂ ಅದನ್ನು ಕ್ರಿಯೇಟ್ ಮಾಡಿದ ಮನುಷ್ಯ, ವ್ಯಕ್ತಿ, ಗಂಡಿರ್ಬೋದು, ಹೆಣ್ಣಿರ್ಬೋದು, ವಿ ಮಸ್ಟ್ ಲುಕ್ ಅಟ್ ದಿ ಡಿಫ್ರೆನ್ಸ್. ಅದಕ್ಕೆ ಒಬ್ಬ ತತ್ವಜ್ಞಾನಿ ಹೇಳೋದೇನು ಅಂದರೆ, ಶೇಕ್ಸ್ಪಿಯರ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಇಸ್ ಡಿಫ್ರೆಂಟ್, ಟಾಲ್ಸ್ಟಾಯ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಇಸ್ ಡಿಫ್ರೆಂಟ್, ದಿ ಆಥರ್ ಟಾಲ್ಸ್ಟಾಯ್ ಇಸ್ ಡಿಫ್ರೆಂಟ್. ಇದ್ರ ಬಗ್ಗೆ ಅನೇಕ ಚರ್ಚೆಗಳಿದೆ. ವಾಟ್ ಈಸ್ ಎನ್ ಆಥರ್? ಅಂದರೆ ಪಠ್ಯದಲ್ಲಿರುವ ಆಥರ್ ಬೇರೆ. ಅದಕ್ಕೆ ಲಾರೆನ್ಸ್ ಹೇಳೋದು ಒಂದು ಕಡೆ, ಟ್ರಸ್ಟ್ ದಿ ಟೇಲ್, ನಾಟ್ ದಿ ಟೆಲ್ಲರ್. ಸೊ ಈ ರೀತಿಯಾಗಿ ನೋಡಿದ್ರೆ ನಮಗೆ ಬೇರೆ ಬೇರೆ ಅರ್ಥ ಬರೋಕ್ಕೆ ಶುರುವಾಗುತ್ತೆ. ಇದು ಎಲ್ಲ ಕೃತಿಗಳಿಗೆ, ಎಲ್ಲ ಸೃಜನಶೀಲ ಪ್ರಕ್ರಿಯೆಗಳಿಗೆ ಅನ್ವಯವಾಗುವಂಥದ್ದು. ಬಿಕಾಸ್ ವಿ ಇವಾಲ್ವ್, ವಿ ಚೇಂಜ್, ನಂಬಿರೋದನ್ನು ಬಿಟ್ಕೊಡ್ತೀವಿ, ನಮ್ಮದೇ ಇರೋದನ್ನು ಪಡ್ಕೋತಾ ಹೋಗ್ತಾ ಇರ್ತೀವಿ. ಸೊ ಹ್ಯೂಮನ್ ಎವಲ್ಯೂಷನ್, ದಿ ಎವಲ್ಯೂಷನ್ ಆಫ್ ಎ ಕ್ಯಾರೆಕ್ಟರ್ ಇಸ್ ನೆವರ್ ಸ್ಟ್ರೇಟ್, ನೆವರ್ ಯೂನಿಡೈಮೆನ್ಷನಲ್. ಇಟ್ಸ್ ಆಲ್ವೇಸ್, ನಮ್ಮನ್ನು ನಾವು ನೋಡಿಕೊಂಡ್ರೆ ಗೊತ್ತಾಗುತ್ತೆ, ಫಿಲ್ಡ್ ವಿತ್ ಆಲ್ ದೀಸ್ ಡ್ಯುಯಾಲಿಟೀಸ್, ಪ್ಯಾರಡಾಕ್ಸಸ್, ವಿಪರ್ಯಾಸಗಳಲ್ಲೇ ನಾವು ಬದುಕ್ತಾ ಹೋಗೋದು. ಹೀಗೆ ಮಾಡದೆ ಹೋದರೆ ಇನ್ಫ್ಯಾಕ್ಟ್ ವಿಮರ್ಶೆ ಅನ್ನೋದು ಕೂಡ ಒಂದು ಆಬ್ಸಲ್ಯೂಟ್ ಪೊಸಿಷನ್ಗೆ ಬಂದ್ಬಿಡಕ್ಕೆ ಹೋಗುತ್ತೆ. ಟೊಟ್ಯಾಲಿಟೇರಿಯನಿಸಮ್, ಸಾಹಿತ್ಯ ವಿಮರ್ಶೆಗೂ ಒಂದು ಟೊಟ್ಯಾಲಿಟೇರಿಯನಿಸಮ್, ಫ್ಯಾಸಿಸಮ್, ಅಧಿಕಾರಶಾಹಿ. ಅದು ಬರೀ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಿದ್ದಲ್ಲ. ಈವನ್ ಲಿಟ್ರರಿ ರೀಡಿಂಗ್ ಕ್ಯಾನ್ ಬಿಕಮ್ ವೆರಿ ಫ್ಯಾಸಿಸ್ಟ್, ಟೊಟ್ಯಾಲಿಟೇರಿಯನ್.
ಅಂದರೆ ಒಂದು ರೀತಿ ಸಾಹಿತ್ಯ ಪ್ರಪಂಚದೊಳಗಿರುವ ಧರ್ಮ ಬೀರುಗಳು, ಪ್ಯೂರಿಟನ್ಸ್ ಆಗೋಗ್ತೀವಿ. ಇವತ್ತು ನಾವು ಸಂಸ್ಕಾರ ಭಾರತಿಪುರ ಓದಿದ್ರೆ ಹೆಂಗೆ ಪಲ್ಲಟಗೊಳಿಸುವಂಥ ಕೃತಿಗಳು ಅಂದರೆ ವೇದಾಂತ ಶಿರೋಮಣಿ ಪ್ರಾಣೇಶಾಚಾರ್ಯ, ಎಲ್ಲರೂ ನಡಗಂಥ ಪ್ರಾಣೇಶಾಚಾರ್ಯರು. ಅದರಲ್ಲಿ ಒಂದು ಅಧಿಕಾರ ಇದೆ. ಲುಕ್ ಅಟ್ ಹೌ ಎ ಲಿಟ್ರರಿ ಟೆಕ್ಸ್ಟ್ ವರ್ಕ್ಸ್. ಪವರ್, ಅಥಾರಿಟಿ, ರೆಸ್ಪೆಕ್ಟ್ ಒಂದು ಚಂದ್ರಿ ಜೊತೆ ಸಮಾಗಮ ಆದಾಗ ಕಂಪ್ಲೀಟ್ ಡಿಸಿಂಟಿಗ್ರೇಷನ್ ಆಫ್ ಹಿಸ್ ಪವರ್ ಆ್ಯಂಡ್ ಅಥಾರಿಟಿ. ಸೊ ಒಳಗೆ ಬಹಿರಂಗದಲ್ಲಿ ಒಂದು ಪ್ರಾಣೇಶಾಚಾರ್ಯ ಇದ್ದರೆ ತನ್ನ ಒಳಗೆ ಛಿದ್ರಗೊಳ್ಳುವ ಪ್ರಕ್ರಿಯೆಗೆ ಒಳಪಡುವಂಥದ್ದು. ಸೊ ಮುಂದೆ ಏನು ಹಿ ಡಸಂಟ್ ನೋ, ವಿಚ್ ಮೀನ್ಸ್ ಇಟ್ಸ್ ದಿ ಆ್ಯನಿಹಿಲೇಷನ್, ದಿ ಇರೇಜರ್. ತನ್ನ ಅಧಿಕಾರವನ್ನು, ತನ್ನ ಸ್ಥಾನವನ್ನು ಜಗತ್ತು ಕಾಣ್ತೋ ಇಲ್ವೋ ತನ್ನೊಳಗೆ ಪಲ್ಲಟಗೊಂಡ. ಇಟ್ಸ್ ಎ ಟೋಟಲ್ ಸಬ್ವರ್ಷನ್ ಆಫ್ ಹಿಸ್ ಪವರ್ ಆ್ಯಂಡ್ ಅಥಾರಿಟಿ. Is it a Brahminical position? Is it an attempt to endorse the Vedantic vision? ಯಾವ ಸಮಾಜ, ಯಾವ ಭವಿಷ್ಯ, ದಿ ಫ್ಯೂಚರ್ ಏನು? ಕೊನೆಗೂ ಸಂಸ್ಕಾರ ಎಂಡಾಗೋದೇನು ಅಂದರೆ ಹಿ ರಿಟರ್ನ್ಸ್ ಟು ಹಿಸ್ ಪ್ಲೇಸ್ ನಾಟ್ ನೋಯಿಂಗ್ ವಾಟ್ ದಿ ಫ್ಯೂಚರ್ ಹೋಲ್ಡ್ಸ್. ವೆದರ್ ದಿ ಪೀಪಲ್ ಸಿ ಇಟ್ ಆರ್ ನಾಟ್, ಪ್ರಾಣೇಶಾಚಾರ್ಯ ಇಸ್ ಎ ನಾನ್ ಎಂಟಿಟಿ ಇನ್ ಹಿಸ್ ಓನ್ ಟರ್ಮ್ಸ್ ಬಿಕಾಸ್ ಹಿ ರೆಕಗ್ನೈಸಸ್ ದ ಡಿಸ್ಇಂಟಿಗ್ರೇಷನ್. ಇದು ಒಂದು ಅಗ್ರಹಾರದಲ್ಲಿ ನಡೆಯೋದು ಕತೆ. ಆದರೆ ಕಮ್ ಟು ಸಂಬಡಿ ಲೈಕ್ ಜಗನ್ನಾಥ, ವೆಸ್ಟರ್ನ್ ಎಜುಕೇಟೆಡ್, ವೆಸ್ಟರ್ನ್ ಲಿಬರಲಿಸಮ್, ಮಾಡರ್ನ್ ಇಂಗ್ಲಿಷ್ ಎಜುಕೇಷನ್. ಅವನಿಗೆ ಅನುಭವದಲ್ಲಿ ಪಿಳ್ಳ ಅಂತ ಹೊಲೆರೂನ ಇದನ್ನು ನೋಡಿದಾಗ ಇಟ್ ಈಸ್ ಶಾಕಿಂಗ್ ಫಾರ್ ಹಿಮ್ ಟು ಸೆಲೆಬ್ರೇಟ್ ಹಿಸ್ ಅಥಾರಿಟಿ, ಹಿಸ್ ಪವರ್. ನನಗೇನಾದರೆ ನ್ಯಾಯ, ಸಮಾನತೆ ಬಗ್ಗೆ ಗೌರವ ಇದ್ದರೆ, ಇಫ್ ಐ ಹ್ಯಾವ್ ಎನಿ ರೆಸ್ಪೆಕ್ಟ್ ಫಾರ್ ದಿ ವ್ಯಾಲ್ಯೂಸ್ ಆಫ್ ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್, ಜಮೀನ್ದಾರಿ ಪದ್ಧತಿನ ಬಿಡಬೇಕು, ಬ್ರಾಹ್ಮಣಿಕೆಯನ್ನು ಬಿಡಬೇಕು, ಶುದ್ಧ ಅಶುದ್ಧ, ಪ್ಯೂರ್ ಆ್ಯಂಡ್ ಪಲ್ಯೂಟೆಡ್ ಇದೆಯಲ್ಲ, ನನ್ನ ಮನೆ ಒಳಗೆ ನಾನು ಆ ಪಲ್ಯೂಷನ್ ಪ್ಯೂರಿಟಿನ ಇರೇಸ್ ಮಾಡಬೇಕು. ಆ್ಯಂಡ್ ದಟ್ಸ್ ದಿ ಸಾಲಿಗ್ರಾಮ ಇನ್ಸಿಡೆಂಟ್. ನನ್ನನ್ನು ನಾನು ಮಲಿನಗೊಳಿಸ್ಕೊಳ್ಳದೆ, ಮಲಿನ ಅನ್ನೋದು ಸಮಾಜದ ವರ್ಡ್, ದಿ ವರ್ಡ್ ಪೊಲ್ಯೂಟೆಡ್, ದೆನ್ ಐ ಮಸ್ಟ್ ಅಂಡರ್ಗೋ ದಿ ಪ್ರಾಸೆಸ್ ಆಫ್ ಪೊಲ್ಯೂಷನ್ ಬಿಕಾಸ್ ಐ ಮಸ್ಟ್ ಡಿಸ್ಟ್ರಾಯ್. ಈ ಹೊಲೆಯರ ಎದುರಿಗೆ, ಪಿಳ್ಳ ಅವ್ರ ಎದುರಿಗೆ ಐ ಮಸ್ಟ್ ಕಮ್ ಡೌನ್. ಇದು ಬೇರೆ ರೀತಿಯ ಇವೆಲ್ಲ ವಿಪರ್ಯಾಸಗಳದು. ಕೊನೆಗೂ ಸಕ್ಸೀಡ್ ಆಗ್ತಾನ ಜಗನ್ನಾಥ ಇಲ್ವಾ, ಅದು ಬೇರೆ. ಯು ಕಾಂಟ್ ಕ್ರಿಯೇಟ್ ಹಿಸ್ಟ್ರೀಸ್. ಏನು ನಾಯಕರುಗಳು ಬಂದ್ಬಿಟ್ಟು ಇತಿಹಾಸವನ್ನು ಚೇಂಜ್ ಮಾಡಿಬಿಡ್ತಾರಾ? ದೀಸ್ ಹ್ಯಾವ್ ಟು ಟೇಕ್ ಪ್ಲೇಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದು ನೀತಿ ಅನೀತಿ ಅನ್ನೋದು ನನ್ನ ಕ್ರಿಯೆಯ ಎಥಿಕ್ಸ್ಗೆ ಬಿಟ್ಟಿತ್ತು. ಸೊ ದಿ ಕೋರ್ಸ್ ಆಫ್ ಆ್ಯಕ್ಷನ್ ಫಾರ್ ಜಗನ್ನಾಥ ಯು ಕ್ಯಾನ್ ಡಿಸೈಡ್. ದಿ ಕೋರ್ಸ್ ಆಫ್ ಆ್ಯಕ್ಷನ್ ಫಾರ್ ಜಗನ್ನಾಥ ಇಸ್ ಟು ಪ್ರಾಕ್ಟಿಸ್. ಸೊ ಬಿಕಾಸ್ ಡೆಮಾಕ್ರಸಿಲಿ ಈಕ್ವಾಲಿಟಿ ಆ್ಯಂಡ್ ಜಸ್ಟಿಸ್ ಆರ್ ನಾಟ್ ಐಡಿಯಾಸ್, ದೇ ಹ್ಯಾವ್ ಟು ಬಿಕಮ್ ಪ್ರಾಕ್ಟಿಸಸ್. ಸೊ ನಮ್ಮ ಸಂದರ್ಭದಲ್ಲಿ, ಗಿವನ್ ಅವರ್ ಕಾಂಟೆಕ್ಸ್ಟ್, ವಿ ಟ್ರೈ ಟು ಪುಟ್ ಸರ್ಟನ್ ideas into practice. There is no ethics without practice. Is it wholesome? Is it going to transform society? Who is going to answer that? The greatest of revolutions have failed because revolutionaries are not going to transform society. But society moves step by step. So it is through experience, not through theory. Praneshacharya doesn't act through theory. Jagannatha cannot act through theories, ideas of liberalism, democracy, justice, equality. ಇರುವ ಸನ್ನಿವೇಶದಲ್ಲಿ ಆಲ್ ಆಫ್ ಅಸ್ ಆಸ್ ಹ್ಯೂಮನ್ ಬೀಯಿಂಗ್ಸ್, ಇಫ್ ಯು ಆರ್ ಟ್ರೂತ್ಫುಲ್, ನಮ್ಮ ಪರಿಮಿತಿಯೊಳಗೆ ಏನು ಆ್ಯಕ್ಷನ್ ಸಾಧ್ಯವೋ, ಕ್ರಿಯೆ ಸಾಧ್ಯವೋ, ಅದನ್ನು ಮಾತ್ರ ಮಾಡೋಕ್ಕೆ ಸಾಧ್ಯ. ಇಟ್ಸ್ ಓನ್ಲಿ ಇನ್ ವೆರಿ ಅನ್ರಿಯಲಿಸ್ಟಿಕ್ ಕ್ರಿಯೇಟಿವ್ ವರ್ಕ್ಸ್ ದಟ್ ಯು ಹ್ಯಾವ್ ಎ ಹೀರೋ, ಮುಕದ್ದರ್ ಕಾ ಸಿಕಂದರ್, ಹೂ ಲಿಬರೇಟ್ ಸೊಸೈಟಿ. History does not change through heroes. History changes only through the spread of what is called conscientization. Conscientization ಅಂದರೆ ಎಲ್ಲರಿಗೂ ಬರುವ ಅವೇರ್ನೆಸ್ನಿಂದ ಬರುವ ಪ್ರಜ್ಞೆಯ ಸ್ಫೋಟ ಇದೆಯಲ್ಲ. ಸೊ ಅನ್ಲೆಸ್ ದೆರ್ ಇಸ್ ಅ ಸ್ಫೋಟ, ಎಕ್ಸ್ಪ್ಲೋಷನ್ ಇನ್ ದಿ ಕಮ್ಯುನಿಟಿ ಯು ಆರ್ ಲಿವಿಂಗ್ ಇನ್, there cannot be any change, social transformation. If this is the Brahminical world, come to ಅವಸ್ಥೆ ಕೃಷ್ಣಪ್ಪ ಗೌಡಂದು. ದಡ
ಮುಟ್ಟದೇ ಇರೋರಿಗೆ ನಾನು ದಡ ಸೇರಿಸ್ಬೇಕು. ಇನ್ಜಸ್ಟಿಸ್, ಕ್ರುವೆಲ್ಟಿ. ಸೊ ಫ್ರಮ್ ಟ್ರೆಡಿಷನಲ್ ಸಿಸ್ಟಮ್ಸ್ ವಿ ಮೂವ್ ಟು ದಿ ಮಾಡರ್ನ್ ಪಾರ್ಲಿಮೆಂಟರಿ ಡೆಮೋಕ್ರೆಟಿಕ್ ಸಿಸ್ಟಮ್ ಇನ್ ಅವಸ್ಥೆ. ಎಲೆಕ್ಷನ್, post colonial India, independent India, democracy, elections. Does Krishnappa Gowda have our great politicians, visionary politicians, ever succeeded in changing, transforming our society? Look at the state of politics today. But ತನ್ನ ಅನುಭವದ ಮೂಲಕ ಕೃಷ್ಣಪ್ಪ ಗೌಡಂಗೆ ಏನು ಬೇಕು? Now this is the creative process for Anantamurthy. That here is a man from the so-called lower caste, Wakkaliga, from the Shudra community. This is the rise of the OBC movement in Indian politics, the rise of socialism, Lohia, the rise of the other backward caste movement, democratization of Indian democracy. Does Krishnappa Gowda really succeed? Have our visionary, greatly idealistic politicians ever succeeded? But we keep on trying. So when you move from Samskara to Bhartipura to a changed social political order like Avasthe, we can only experiment through our experiences. ಆಮೇಲೆ ಕೊನೆಗೂ ಏನು, to establish a democratic order for Krishnappa Gowda also means you please go back to that text. Ashwath Mara, ಅವನ ಡ್ರೀಮ್ಸು, ಅಶ್ವತ್ಥ ಮರ, ಪಂಚವರ್ಣ ಗಿಳಿ, ಕೊಳಲು ಊತ. ದಿಸ್ ಇಸ್ ದಿ ಐಡಿಯಲ್ ಹಿ ಆಸ್ಪೈರ್ಸ್ ಫಾರ್. ಅಂದರೆ ಅಗೋಚರವಾದದ್ದು, ಅತೀಂದ್ರಿಯವಾದದ್ದು. ಕೊನೆಗೂ ಆಫ್ಟರ್ ಆಲ್ ದಿ ಸ್ಟ್ರಗಲ್ಸ್, ಒನ್ ಆಫ್ ದಿ ಗ್ರೇಟ್ ಡ್ರೀಮ್ಸ್ ಫಾರ್ ಕಾರ್ಲ್ ಮಾರ್ಕ್ಸ್ ವಾಸ್, ಇಡೀ ಪ್ರಪಂಚದಲ್ಲಿ ಸಮಾನತೆ ಬಂದಾದಮೇಲೆ, ವರ್ಗಗಳ ನಾಶ ಆದಮೇಲೆ, ದಿ ಐಡಿಯಲಿಸ್ಟ್ ಮಾರ್ಕ್ಸ್, ಅರ್ಲಿ ಮಾರ್ಕ್ಸ್, ರೊಮ್ಯಾಂಟಿಕ್ಸ್ ಮಾರ್ಕ್ಸ್ ಬೇರೆ, ಕೊನೆ ಮಾರ್ಕ್ಸ್ ಬೇರೆ, ಅವನಿಗೆ ಫಿಶಿಂಗ್ ಮಾಡ್ತಾ ನಾವೊಂದು ಬಾಂಡಲ್ಲಿ ಇರಬೇಕು. ಸೊ ವೆನ್ ದಿಸ್ ಇಸ್ ಎ ಡ್ರೀಮ್ ಆ್ಯಂಡ್ ಆಲ್ ಗ್ರೇಟ್ ಡ್ರೀಮ್ಸ್ ಆರ್ ನಾಟ್ ಗೋಯಿಂಗ್ ಟು ಸಕ್ಸೀಡ್. ಬಟ್ ಯು ಗಿವ್ ಅಪ್ ಯುವರ್ ಡ್ರೀಮ್ಸ್ ಬಿಕಾಸ್ ಆಫ್ ದಟ್. ನಮ್ಮ ಕನಸುಗಳಿದೆಯಲ್ಲ, ಕನಸುಗಳ ಮೂಲಕ ನಾವು ಕ್ರಿಯೆಯಲ್ಲಿ ತೊಡಗ್ತಾ ಇರ್ತೀವಿ. ಇಟ್ಸ್ ನಾಟ್ ಡೇ ಡ್ರೀಮಿಂಗ್, ಯು ಡ್ರೀಮ್ ಥ್ರೂ ರಿಯಾಲಿಟಿ. ಕೊನೆಗೆ ಮಾರ್ಕ್ಸ್ಗೆ ಏನು ಅಂದರೆ ಫಿಶಿಂಗ್ ಮಾಡಬೇಕಾಗ್ತದೆ. ಬಟ್ a social order, an economic order, a political order throws up hundreds of challenges before you. How do you face those challenges? What are the means? What are the methods? ಸರಳವಾಗಿ ಕೇಳೋದಾದರೆ ಸರಳವಾಗಿ ಕೇಳೋದು, ಬಟ್ ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್ ಕ್ವೆಶ್ಚನ್. ಹೌ ಕ್ಯಾನ್ ಐಡಿಯಲಿಸ್ಟ್ಸ್ ಎವರ್ ಸಕ್ಸೀಡ್? ಹೌ ಇಸ್ ಇಟ್ ಪಾಸಿಬಲ್ ಫಾರ್ ದೆಮ್ ಟು ಸಕ್ಸೀಡ್? ಉತ್ತರ ಭಾಳ ನೇರವಾದ ಉತ್ತರ ಏನು ಅಂದರೆ, no heroism is going to transform any society, any culture. So within your means you look for ways, modes of action. ಕ್ರಿಯೆಗಳನ್ನು ಹೇಗೆ ನಾನು ಚಾಲನೆಗೆ ತರ್ಬೋದು, ಮನಸ್ಸಿನಲ್ಲಾಗುವ ಕ್ರಿಯೆಯನ್ನು you put it into action and then hope that the society wakes up. So when you move from level to level to level, the significance of Anantamurthy's texts lies in the fact that he draws from the experiences, ಅನುಭವಗಳು. ಈ ಅನುಭವ ಗೌರವಿಸಿದ್ರೆ ಮಾತ್ರ ಅನುಭವದ ಒಂದು ತಳಹದಿ ಇದೆಯಲ್ಲ, ನೆಲೆಗಟ್ಟಿದೆಯಲ್ಲ, ಇಟ್ಸ್ ಓನ್ಲಿ ಥ್ರೂ ಅವರ್ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ that we try to, not that we are going to succeed, try to realize our dreams, our ideas, because ideas are not worth anything, dreams are not worth anything without our concrete action. But ಕ್ರಿಯೆ ಅನ್ನೋದು ಎಲ್ಲ ಆಗುತ್ತೆ, ನಮ್ಮ ಕ್ರಿಯೆ ಅನ್ನೋದಿದೆಯಲ್ಲ ಡಿಟರ್ಮಿನ್ಡ್ ಬೈ ದಿ ಸರ್ಕಮ್ಸ್ಟಾನ್ಸಸ್ ಇನ್ ವಿಚ್ ವಿ ಲಿವ್. ಸಂದರ್ಭಗಳು, ಸನ್ನಿವೇಶಗಳು ನಮ್ಮ ಕ್ರಿಯೆಗಳನ್ನ ರೂಪಿಸ್ತಾ ಇರುತ್ತವೆ. ಸನ್ನಿವೇಶವನ್ನು, ಕನಸು ಸನ್ನಿವೇಶವನ್ನು ಮೀರ್ಬೋದು. An ideal may go beyond reality, but action, ethical action cannot go far beyond the social structure. ಹಿಂಗೆ ನಾನು ಐ ವಿಲ್ ಗಿವ್ ಯು ಸಮ್ ಇನ್ ಎಷ್ಟೊತ್ತು ತಗೋಬೋದು. ನೆಕ್ಸ್ಟ್ ಹೆಂಗೆ ಅವರ ಕ್ರಿಯೇಟಿವ್ ಪ್ರಾಸೆಸಸ್ ಹೋಯಿತು ಅಂದರೆ 2-3 ಕಥೆಗಳಿಂದ ಎಕ್ಸಾಂಪಲ್ ತರ್ತೇನೆ. ಲೆಟ್ಸ್ ಟರ್ನ್ ಟು ಆಕಾಶ ಮತ್ತು ಬೆಕ್ಕು.
ಒಬ್ಬ ಮಾರ್ಕ್ಸಿಸ್ಟ್ ನ್ಯಾಕ್ಸಲೈಟ್ ಬರ್ತಾನೆ, ಗೋವಿಂದನ್ ನಾಯರ್. ಕನ್ಸರ್ವೇಟಿವ್ ಆದಂಥ ಜಯತೀರ್ಥಾಚಾರ್ಯರು ಬರ್ತಾರೆ. ಇಡೀ ಕಥೆಯ ಇನ್ಫ್ಯಾಕ್ಟ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಟೋರೀಸ್ ಆಫ್ ದಿ ಕನ್ನಡ ಲಿಟ್ರರಿ ಟ್ರೆಡಿಷನ್. ಆಕಾಶಕ್ಕೂ ಬೆಕ್ಕಗೂ ಏನು ಸಂಬಂಧ? ಜಯತೀರ್ಥಾಚಾರ್ಯರ ನಿಜವಾದ ಪಾಸ್ಟ್, ಬದುಕಿದ ಪಾಸ್ಟ್ ಏನೋ ಮೋಸ, ಕೊಲೆಗಾರನ ಜಮೀನ್ದಾರನ ವಕಾಲತ್ ಮಾಡಿ ಬಿಡಿಸೋದು, ಫಿಲ್ಡ್ ವಿತ್ ಕ್ರಿಮಿನಲ್ ಅಡ್ವೆಂಚರ್ಸ್ ಸಾಹಸಗಳು. ಬಟ್ ಕೊನೆಗೆ ಸಾಯ್ತಾ ಸಾಯ್ತಾ ಹೀಸ್ ಪ್ಯಾರಲೈಸ್ಡ್. ಆಗ ಗೋವಿಂದ ನಾಯರ್, ಎ ಮಾರ್ಕ್ಸಿಸ್ಟ್, ಎ ನ್ಯಾಕ್ಸಲೈಟ್, ಮೋರ್ ದೆನ್ ಎ ಮಾರ್ಕ್ಸಿಸ್ಟ್, ನ್ಯಾಕ್ಸಲೈಟ್ ಕಮ್ಸ್. ದಿ futility of imposing your ideology on a society which is not ready to accept it. ಇದು ನ್ಯಾಕ್ಸಲೈಟ್ ಪರವಾದ ವಾದವ, ಯಥಾಸ್ಥಿತಿವಾದವ, ರಿಯಾಕ್ಷನರಿ ಸ್ಟೇಟಸ್ ಕೋಯಿಸ್ಟ್ ವಾದವ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಎಷ್ಟು ಕಾಂಪ್ಲೆಕ್ಸ್ ಆದ ಸನ್ನಿವೇಶಗಳಲ್ಲಿ ನಾವು ಆ್ಯಸ್ ಇಂಡಿವಿಜುವಲ್ಸ್ ಬದುಕ್ತಿರ್ತೀವಿ ಅಂದರೆ, ದಿ ಕಾಂಪ್ಲೆಕ್ಸಿಟಿ ದಟ್ ಸರೌಂಡ್ಸ್ ಅಸ್, ಎನಿ ಸ್ಟೆಪ್ ದಟ್ ಯು ಟೇಕ್ will meet with contradictory, opposing reactions. ಪರಿಪಕ್ವವಾದಂಥ ಒಂದು ನಿರ್ಧಾರ ನಾನು ತಗೊಂಡಿದ್ದೀನಿ ಅಂತ ನೀವು ಕ್ರಿಯೆಯಲ್ಲಿ ತೊಡಗಿದ್ರು, ಯು ವಿಲ್ ಸಿ ದಟ್ ದಿ ಸರ್ಕಮ್ಸ್ಟಾನ್ಸ್, ದಿ ಸಿಚುವೇಶನ್, ದಿ ಕಂಡೀಷನ್, ದಿ ಹಿಸ್ಟಾರಿಕಲ್ ಸಿಚುವೇಶನ್ ಇಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ಸೊ ಇದು ಸಮುದಾಯಕ್ಕೂ ವ್ಯಕ್ತಿಗೂ ಇರುವ ಒಂದು ಮುಖಾಮುಖಿ, ದಿ ಕನ್ಫ್ರಂಟೇಷನ್. ಆ್ಯಂಡ್ ಯು ಹ್ಯಾವ್ ಟು ನೆಗೋಷಿಯೇಟ್ ವಿತ್ ಇಟ್. ಅನುಸಂಧಾನ ಮಾಡ್ಕೋತಾನೆ ಹೋಗಬೇಕು. ಶಲ್ ವಿ ಆಸ್ಕ್ ದಿ ಕ್ವೆಶ್ಚನ್, ಹೌ ಮೆನಿ ಗ್ರೇಟ್ ಪ್ರಾಫಿಟ್ಸ್ ಹ್ಯಾವ್ ಸಕ್ಸೀಡೆಡ್? ಹೌ ಮೆನಿ ಸೀಯರ್ಸ್ ಇನ್ ಅವರ್ ಓನ್ ಟೈಮ್ಸ್ ಹ್ಯಾವ್ ಸಕ್ಸೀಡೆಡ್? ದಿ ಕ್ವಾಲಿಟಿ ಆಫ್ ಎ ಥಾಟ್, ದಿ ಕ್ವಾಲಿಟಿ ಆಫ್ ಎನ್ ಆ್ಯಕ್ಷನ್, ಅಂದರೆ ನನ್ನ ಕ್ರಿಯೆ ಮತ್ತು ನನ್ನ ವಿಚಾರ ಯಶಸ್ಸು ಪಡ್ಕೋತಾ ಇಲ್ವಾ ಅನ್ನೋದ್ರ ಮೇಲೆ ನಿರ್ಧಾರಿತವಾಗಿರಲ್ಲ. So you cannot judge the value of a thought, a dream, an act, a great act, going by its success or failure. So great revolutionaries, great prophets have always been failures. But then society moves gradually. Society does not move in geometrical proportions. ಕೊನೆಗೂ ಜಯತೀರ್ಥಾಚಾರ್ಯರಿಗೆ ಉಳಿಯೋದೇನು? ಇದು ಅನಂತಮೂರ್ತಿಯವರು ಯಾವಾಗಲೂ ಮಾಡ್ಕೋತಿದ್ದಂಥದ್ದು, ಮೂರ್ತಕ್ಕೂ ಅಮೂರ್ತಕ್ಕೂ ಇರುವ ಸಂಬಂಧ. ನಮ್ಮ ಒಳ ಜಗತ್ತಲ್ಲಿ ವಿ ಆರ್ ಆಲ್ವೇಸ್ ನೆಗೋಷಿಯೇಟಿಂಗ್ ಬಿಟ್ವೀನ್ ದಿ ಆಬ್ಸ್ಟ್ರಾಕ್ಟ್ ಆ್ಯಂಡ್ ದಿ ಕಾಂಕ್ರೀಟ್ ಫಿಸಿಕಲ್ ರಿಯಾಲಿಟಿ. ಫ್ರಮ್ ದಿ ಬಿಗಿನಿಂಗ್ ಜಯತೀರ್ಥಾಚಾರ್ಯ, ಇಫ್ ಯು ಸಿ ದೆಮ್ ಆಸ್ ಗ್ರೇಟ್ ಮೆಟಫರ್ಸ್, ಕಾಸ್ಮಾಸ್, ಬ್ಲ್ಯಾಕ್ ಹೋಲ್, ದಿ ಬ್ಲ್ಯಾಕ್ ಹೋಲ್ ವಿಚ್ sucks everything, astronomy, ಒಂದು ಕಡೆ astronomy. ಸಾಯೋ ಟೈಮ್ನಲ್ಲಿ ಅವ್ರಿಗೆ ಮೊಮ್ಮಗು ಒಂದು ಬೆಕ್ಕನ್ನು ಟಾರ್ಚರ್ ಮಾಡ್ತೀವಿ, ಬೇಡ ಬಿಟ್ಬಿಡು. ಸೊ ದಿ ವಿಷನ್ ಅಲ್ಟಿಮೇಟ್ಲಿ ಇಸ್ ಟು merge, to become one with the entire cosmos, which is a very abstract thing. ಇನ್ನೊಂದು ಸಕಲ ಜೀವರಾಶಿ, ಫ್ರಮ್ ಎ ಕ್ಯಾಟ್, ಅದು ಆಕಾಶ ಮತ್ತು ಬೆಕ್ಕು. ಸೊ ವಿ ಹ್ಯಾವ್ ಆರ್ ಮೆಟಫಿಸಿಕಲ್, ಆಧ್ಯಾತ್ಮಿಕವಾದಂಥ ಕಾನ್ಸ್ಟ್ರಕ್ಟ್ಸ್ ನಾವು ಇರುತ್ತೆ ನಮ್ಮೊಳಗೆ ಕ್ಯಾರಿ ಮಾಡ್ತಾ ಇರ್ತೀವಿ. ಇನ್ನೊಂದು, ಯು ಕೆನಾಟ್ ರಿಮೇನ್ ಪ್ಯೂರ್ಲಿ ಅಬ್ಸ್ಟ್ರಾಕ್ಟ್, ಯು ವಿಲ್ ಹ್ಯಾವ್ ಟು ವರ್ಕ್ ವಿತ್ ದಿ ರಿಯಾಲಿಟಿ. ಬೆಕ್ಕಿನ ಮೇಲೆ ಆಗುವ ಹಿಂಸೆ, ಕ್ರೌರ್ಯವನ್ನು ತಡೆದು ಎಂಪತಿ, ಸಹಾನುಭೂತಿ, ದಯೆ, ಆ ದಯೆ ಧರ್ಮ ಅಂತ ಹೇಳ್ತಿಲ್ಲ, ಈ ವಿಷನ್ನಲ್ಲಿ ಜಯತೀರ್ಥಾಚಾರ್ಯರು ಸಾಯ್ತಾರೆ. ಇದು ಕಥೆಯ ಪ್ಲಾಟ್. ಬಟ್ ನಾವು, ಇಫ್ ಯು ರೀಡ್ ಸಚ್ ಎ ಸ್ಟೋರಿ ಲೈಕ್ ಆಕಾಶ ಮತ್ತು ಬೆಕ್ಕು, ದೆನ್ ಯು ಅಗೇನ್ ಲುಕ್ ಅಟ್ ದಿ ಪಾಸಿಬಿಲಿಟೀಸ್ ಆಫ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್, ಮನುಷ್ಯರ ಅನುಭವ, ಮನುಷ್ಯರ ಚಿಂತನೆ, ಮನುಷ್ಯರ ಒಳಗೆ ಇರುವ ಕಲ್ಪನೆ, ಹ್ಯೂಮನ್ ಇಮ್ಯಾಜಿನೇಷನ್. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ? ಇವುಗಳನ್ನೆಲ್ಲ ಸರಳೀಕರಿಸೋದು ಹೇಗೆ? How do we try to simplify human beings? How do we try to simplify? Why do we try to simplify the human condition? And therefore you must attempt to reconcile the abstract with the concrete. After all, ಅಮೂರ್ತ ಅನ್ನೋದೇನು? ಮೂರ್ತವಿಲ್ಲದೆ ಇರುವ ಯಾವ ಅಮೂರ್ತವೂ ಇಲ್ಲ.
There is nothing abstract which is not an essence of something concrete and physical. So ಇದು ಆಕಾಶ ಮತ್ತು ಬೆಂಕುಲಿ. The point is, if you begin to convert creative works, if you read it sociologically, anthropologically, in fact, Samskara, the greatest insult is American universities, they study it as sociology or anthropology. Is a creative work a sociological or an anthropological test? Then we can study Tolstoy, Dostoevsky, Shakespeare also as anthropological texts, sociological texts. Do we try to define or correlate Shakespeare with English sociology, British anthropology? We see them as metaphors. The point I'm trying to make is, it is this metaphorical representation of reality that is central to Anantamurti. ಅಂದರೆ ಇರುವ ಇತಿಹಾಸವನ್ನು, ಸಮಾಜದ ನಿಜ ಸ್ಥಿತಿಯನ್ನು ನಾವು ರೂಪಕಾತ್ಮಕವಾಗಿಯೂ, ವಿ ಮಸ್ಟ್ ಆಲ್ಸೋ ಸಿ ದೆಮ್ ಥ್ರೂ ದಿ ಮೆಟಫಾರಿಕಲ್ ಇಮ್ಯಾಜಿನೇಷನ್. ಇದು ಇಂಡಿಯಾಗೆ ಸಂಬಂಧಪಟ್ಟಂಗೆ ನಮ್ಮ ಸಾಹಿತ್ಯ ಈ ರೀತಿ ಇಟ್ ವಾಸ್ ನೆಗೋಷಿಯೇಟಿಂಗ್ ಬಿಟ್ವೀನ್ the sociological reality, anthropological reality, economic reality, but the literary imagination worked at a different level. ಇದನ್ನು ತಮ್ಮ ಎಸ್ಸೆ ಇದೆಯಲ್ಲ, ಬೆತ್ತಲೆ ಪೂಜೆ ಯಾಕೆ ಕೂಡದು. ಸೊ ಇಟ್ಸ್ ಎನ್ ಎಸ್ಸೆ ನಾಟ್ ಆನ್ ನ್ಯೂಡ್ ವರ್ಷಿಪಿಂಗ್ ಇನ್ ದಿ ನ್ಯೂಡ್. ಚಂದ್ರಗುತ್ತಿಲ ಆಯ್ತಲ್ಲ, ಸುಮಾರು ಜನ ಈ ಎಸ್ಸೆನ ಭಾಳ ತಪ್ಪಾಗಿ ಗ್ರಹಿಸಿದ್ದಾರೆ. ಅವ್ರು ಹೇಳೋದು ಏನು ಅಂದರೆ ಅನಂತಮೂರ್ತಿ ವಾಸ್ ಎಂಡೋರ್ಸಿಂಗ್ ವರ್ಷಿಪಿಂಗ್ ಇನ್ ದಿ ನ್ಯೂಡ್? ವಾಸ್ ಈ ಸಚ್ ಎ ರಿಯಾಕ್ಷನರಿ ದಟ್ ಈ ಸೆಟ್ ನೋ ವಿ ಮಸ್ಟ್ ಅಪ್ಹೋಲ್ಡ್ ವರ್ಷಿಪಿಂಗ್ ಇನ್ ದಿ ನ್ಯೂಡ್? ಚಂದ್ರಗುತ್ತಿಲ್ ಮಾಡವರಲ್ಲ. ಬಟ್ ಹಿ ಸೇಸ್ ಎ ಲಿಟ್ರರಿ ಇಮ್ಯಾಜಿನೇಷನ್ ಲುಕ್ಸ್ ಅಟ್ ದಿ ಇಂಟೀರಿಯಾರಿಟಿ, ಅಂದರೆ ಅಂತರಂಗದಲ್ಲಿ ನಡುವ ಭಕ್ತಿ, ಪೂಜೆ. ಬಿಕಾಸ್ ಅಲ್ಲಿ ಆಂಥ್ರೋಪಾಲಜಿಸ್ಟ್ ಬರ್ತಾರೆ, ಸೋಷಿಯಾಲಜಿಸ್ಟ್ ಬರ್ತಾರೆ, ಅಲ್ಲಿ ಸ್ಟಡಿ ಮಾಡ್ತಾರೆ. ದಿ ಆಕ್ಟಿವಿಸ್ಟ್ ಹ್ಯಾವ್ ದೇರ್ ಓನ್ ಡೆಮೋಕ್ರೆಟಿಕ್ ಕನ್ಸರ್ನ್ಸ್, ವೆರಿ ವ್ಯಾಲಿಡ್. ಬಟ್ ದಿ ಅಟೆಂಪ್ಟ್ ಇನ್ ದಿ ಎಸ್ಸೆ ವಾಸ್, ಹೌ ಡಸ್ ಒನ್ ಅಂಡರ್ಸ್ಟ್ಯಾಂಡ್ ವರ್ಷಿಪ್ ಇನ್ ಎ ಮೆಟಫಾರಿಕಲ್ ಮ್ಯಾನರ್ ವಿತೌಟ್ ಎವರ್ ಸಪೋರ್ಟಿಂಗ್ ವರ್ಷಿಪಿಂಗ್ ಇನ್ ದಿ ನ್ಯೂಡ್. ಅಂದರೆ ಅವರಿಗೆ ತಲೆಯಲ್ಲಿದ್ದಿದ್ದು ಏನು ಅಂದರೆ, ಒಂದು the image, the metaphor of the reality which became a metaphor for him of Akka Mahadevi. ಅಥವಾ ಒಂದು ಕಡೆ ಹೇಳ್ಕೊಂಡು ಹೋಗ್ತಾನೆ, 14ನೇ ಶತಮಾನದ ಕಾಶ್ಮೀರ್ ಪೋಯೆಟ್ ಲಲ್ಲೇಶ್ವರಿ, ದೈವವನ್ನು ಕಂಡ ತಕ್ಷಣ ನಾನು ಐ ಡಾನ್ಸ್ಡ್ ನೇಕೆಡ್ ಅಂತ ಹೇಳ್ತಾಳೆ. ಸೊ ಹೌ ಡು ಯು ರೆಕಗ್ನೈಸ್ ದೀಸ್ ಎಲಿಮೆಂಟ್ಸ್ ಆಫ್ ಭಕ್ತಿ? ಒಂದು ಅಕ್ಕ, ಒಂದು ಲಲ್ಲೇಶ್ವರಿ, ಲಾಲ್ ದೇಡ್ ಅಂತಲೂ ಕರೀತಾರೆ. 14ನೇ ಶತಮಾನ, ಅಕ್ಕ 12ನೇ ಶತಮಾನಕ್ಕೆ ಬಂದರೆ 14ನೇ ಶತಮಾನದಲ್ಲಿ ಇಫ್ ಅಕ್ಕ ಅಪಾಕ್ರಿಫಿಕಲ್ ಇಟ್ ಮೇ ಬಿ ವಾಕ್ಡ್ ಅರೌಂಡ್ ನೇಕೆಡ್, ಈ ಲಲ್ಲೇಶ್ವರಿಯ ಒಂದು ವಾಕ್, ಅವೆಲ್ಲ ವಾಕ್ ಅಂತ ಕರೀತೀವಿ. ವಾಕ್ ಅಂದರೆ ಸ್ಪೀಚು, ವರ್ಡು, ಬಟ್ ಆ ಪೊಯಿಟ್ರಿನ ವಾಕ್ ಅಂತ ಅವಳು ಹೇಳ್ತಾಳೆ, ದೈವವೊಂದು ಕಂಡ ತಕ್ಷಣ ಕಿತ್ತೆಸ್ದೆ ದೀಸ್ ರೋಬ್ಸ್. From 12th century to 14th century, Lalleshwari says, when I realized God, I walked around naked. ನಮ್ಮ ಮುಂದೆ ಈ ರೀತಿಯಾದ ಅನುಭವಗಳು ಬಂದಾಗ ನೇಕೆಡ್ನೆಸ್ಸನ್ನು ಡು ವಿ ಸಪೋರ್ಟ್ ಇಟ್? ಅಥವಾ ಆ ಭಕ್ತಿಯ ಒಂದು ಪರಮೋನ್ನತ ಸ್ಥಿತಿ ಇದೆಯಲ್ಲ, ಇದನ್ನು ಅರ್ಥೈಸ್ಕೊಳ್ಳೋದು ಹೇಗೆ? ಹೌ ಡು ವಿ ಅಂಡರ್ಸ್ಟ್ಯಾಂಡ್? ಸೊ ದೀಸ್ ಆರ್ ಕಾಂಪ್ಲೆಕ್ಸ್ ಇಶ್ಯೂಸ್. And we can't trivialize these things. ಸರಳೀಕರಿಸ್ಬಿಟ್ಟು we can't use labels like liberal, reactionary, status quoist, progressive. These are just labels, hollow, empty labels. I will just shift. Colonial encounter ಆಗುತ್ತಲ್ಲ, ಸುಮಾರು ಕಥೆಗಳಿವೆ. ಭಾರತೀಪುರದಲ್ಲಿ ಬರುವ ಮಾರ್ಗರೆಟ್, ಕ್ಲಿಪ್ ಜಾಯಿಂಟ್ ಕತೆ, ಮುಹೂರ್ತಾನ ಕತೆ, ಆಕ್ರಮಣ ಅನ್ನುವ ಕತೆ. ದೀಸ್ ಆರ್ ಆಲ್ ಅಬೌಟ್ colonial encounters. Even there, now this is the problem, having taught it for 3 decades, post-colonial theory. In fact, a whole paper ಇತ್ತು, ಅಂದು ಒಂದು 10 ವರ್ಷ ಟೀಚ್ ಮಾಡಿದ್ದೇನೆ. ಓದ್ತಾ post-colonial ಥಿಯರಿಲಿ ಯಾವ ಪಠ್ಯದ ಬಗ್ಗೆ ಮಾತಾಡ್ತಿದ್ದಾರೆ? ಅಕಾಡೆಮಿಕ್ ಪ್ರೋಗ್ರಾಮಲ್ಲಿ ಐ ಹ್ಯಾವ್ ಟು ಟೀಚ್ post-colonial theory. ದಿ ಮಾಸ್ಟರ್ಸ್
ಬಟ್ ಯಾವ ಟೆಕ್ಸ್ಟ್ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ನೋಡಿದ್ರೆ, ವೆನ್ ಐ ಟರ್ನ್ ಟು ಮೆನಿ ಇಂಪಾರ್ಟೆಂಟ್ ರೈಟರ್ಸ್ ಆಫ್ ದಿ ಪೋಸ್ಟ್ ಕಲೋನಿಯಲ್ ಪೀರಿಯಡ್, ಅನಂತಮೂರ್ತಿಗೆ ಸಂಬಂಧಪಟ್ಟಂಗೆ ಕ್ಲಿಪ್ ಜಾಯಿಂಟ್, ಆಕ್ರಮಣ, ಮುಹೂರ್ತ ಮತ್ತು ರೂತ್ ಮತ್ತು ರಸೂಲ್. ಬಟ್ ಇಫ್ ಯು ಸಿ ದೆಮ್, ನೀವು ಪೋಸ್ಟ್ ಕಲೋನಿಯಲ್ ಪೀಪಲ್ ಆಗಿ ನೋಡಿದ್ರೆ ಬೇರೆ, ಅದು ಥಿಯರಿಟಿಕಲ್ ಫ್ರೇಮ್ವರ್ಕ್, ಹಿಸ್ಟಾರಿಕಲ್ ಫ್ರೇಮ್ವರ್ಕ್. ಬಟ್ ವೆನ್ ಯು ಗೆಟ್ ಇನ್ ಟು ದಿ ಇಂಟೀರಿಯರ್ ಸ್ಪೇಸಸ್ ಆಫ್ ಇಂಡಿವಿಜುವಲ್ಸ್, ಲುಕ್ ಅಟ್ ದೆಮ್. ಮಾರ್ಗರೆಟ್, ರೂತ್, ಟಾಮ್ ಸಿಲ್ವರ್, ರೂಬನ್ಸ್ ಎಲ್ಲ ಮುಖಾಮುಖಿ ಆಗುತ್ತೆ. ಕೇಶವ, ಅನಂತು, ಯು ಬಿಗಿನ್ ಟು ಸಿ ಇದು ಕಿಪ್ಲಿಂಗ್ ಹೇಳೋದು. ಬಟ್ ವೆನ್ ಟೂ ಗ್ರೇಟ್ ಪೀಪಲ್ ಮೀಟ್, ದರ್ ಇಸ್ ನೋ ಈಸ್ಟ್, ನೋ ವೆಸ್ಟ್. ಈಸ್ಟ್ ವೆಸ್ಟ್ ಇಸ್ ವೆಸ್ಟ್. ಇಲ್ಲಿಗೆ ಸುಮಾರು ಜನ ಕೋಟ್ ಮಾಡೋರು ನಿಲ್ಲಿಸ್ಬಿಡ್ತಾರೆ. ಬಟ್ ವ್ಯಕ್ತಿಗಳಾಗಿ ಆಸ್ ಇಂಡಿವಿಜುವಲ್ಸ್, ಆಸ್ ಹ್ಯೂಮನ್ ಬೀಯಿಂಗ್ಸ್, ವೆನ್ ವಿ ಮೀಟ್, ವೆಸ್ಟ್ ಅವನಿಗೆ ತನ್ನ ವೆಸ್ಟ್ ಜೊತೆ ಪ್ರಾಬ್ಲಮ್ಮು, ಈಸ್ಟ್ ಅವನಿಗೆ ತನ್ನ ಈಸ್ಟ್ ಜೊತೆ ಪ್ರಾಬ್ಲಮ್ಮು. ರೂತ್ ಕೊನೆಗೂ ಇಂಡಿಯಾಲ್ ಬಂದು ಕೊಳಚೆ ಪ್ರದೇಶದಲ್ಲಿ ನಾನು ನನ್ನ ಕಲೋನಿಯಲಿಸಮ್, ನನ್ನ ಕಲೋನಿಯಲ್ ಮಾಸ್ಟ್ರಿನ ಬಿಡಬೇಕು ಅಂದರೆ ಶಿ ಸೇಸ್ ಐ ಮಸ್ಟ್ ಜರ್ನಿ ಇನ್ ಟು ಇಂಡಿಯಾ. ಸೊ ಕೇಶವ, ಹಿ ಡಸಂಟ್ ನೋ ವಾಟ್ ಟು ಡೂ. ರೂಬನ್ಸ್ ಆ್ಯಂಡ್ ಸಿಲ್ವರ್, ನಾವು ವ್ಯಕ್ತಿಗಳ ಹೆಸರು ಹೇಳ್ತಾ ಇದ್ದೀನಿ, ಪಾತ್ರಗಳನ್ನ, ಕಥೆಗಳು, ದೇ ಆರ್ ಆಲ್ ಇನ್ ಎ ಸ್ಟೇಟ್ ಆಫ್ ಕನ್ಫ್ಯೂಷನ್. They don't know how to handle historical situations. ಈ ತೊಳಲಾಟಗಳಲ್ಲಿ all sincere, truthful human beings are caught in conditions of confusion, trying to act, not knowing how to act, because ಇತಿಹಾಸ ಅನ್ನೋದು ಎಷ್ಟು ಇಮ್ಮೆನ್ಸ್ ಆಗಿರುತ್ತೆ ಅಂದರೆ, ಆ್ಯಕ್ಟ್ ಮಾಡದೇ ಇದ್ದರೆ ಯು ಆರ್ ಎ ಹ್ಯೂಮನ್ ಬೀಯಿಂಗ್ ಇನ್ ಬ್ಯಾಡ್ ಫೇತ್. ಆ್ಯಕ್ಟ್ ಮಾಡೋಕ್ಕೆ ಹೋದರೆ ದಿ ಕಾಂಟ್ರಡಿಕ್ಟರಿ ರಿಸಲ್ಟ್ ಕಮ್ಸ್ ಅಪ್. Do you act? How do you act? This becomes the eternal search. So if we subject these texts to a very careful reading, clip joint, Ruth ಮತ್ತು ರಸೂಲ್, ಆಕ್ರಮಣ, ಮುಹೂರ್ತ, ಅಲ್ಲಿದ್ದವನಿಗೆ ತಾನು ಪರಕೀಯ ಪ್ರಶ್ನೆ, ಇಂಗ್ಲೆಂಡ್ನಲ್ಲೇ ಇದ್ದವ್ರಿಗೆ they feel alienated because of their democratic concerns. So what is this East-West encounter? ಅಂದರೆ ಈ ಪೂರ್ವ ಪಶ್ಚಿಮ, ಈ ಪೂರ್ವಾಪರ ಪಠ್ಯ ಇವೆಲ್ಲ ನೋಡಿದಾಗ ಕೊನೆಯಲ್ಲಂತೂ ಬಂದ್ವಲ್ಲ ಪಠ್ಯ, ಮಾತು ಸೋತ ಭಾರತ, ವಾಲ್ಮೀಕಿಯ ನೆವದಲ್ಲಿ, ಸದ್ಯ ಮತ್ತು ಶಾಶ್ವತ, ದಿ ನೌ ಆ್ಯಂಡ್ ದಿ ಎಟರ್ನಲ್. ಯು ಲುಕ್ ಅಟ್ ಕ್ರಿಯೇಟ್ ಎನ್ ಅರೇಂಜ್ಮೆಂಟ್ ಬಿಟ್ವೀನ್ ಹಿಸ್ ಕ್ರಿಯೇಟಿವ್ ವರ್ಕ್ಸ್ ಆ್ಯಂಡ್ ಹಿಸ್ ಐಡಿಯಾಲಜಿಕಲ್ ವರ್ಕ್ಸ್. ಯು ಆರ್ ಆಲ್ವೇಸ್ ಲೆಫ್ಟ್ ಇನ್ ಎ ಸ್ಟೇಟ್ ಆಫ್ ಓಪನ್ನೆಸ್. ದಿ ಇಂಗ್ಲಿಷ್ ವರ್ಡ್ ವಿ ಯೂಸ್ ಇಸ್ ಆಂಬಿವಲೆನ್ಸ್. ಮುಕ್ತವಾದ ಸ್ಥಿತಿ ಏನು ಅಂದರೆ, ಇತಿಹಾಸ ಇದೆ, ಸಮಾಜ ಇದೆ, ಮನುಷ್ಯರಿದ್ದಾರೆ, ಸಮುದಾಯಗಳಿವೆ, ವ್ಯಕ್ತಿಗಳಿದ್ದಾರೆ. ಕ್ರಿಯೆಯ ಮಾರ್ಗಗಳನ್ನು, ನಾಟ್ ಒನ್ ಪಾತ್ ಆಫ್ ಆ್ಯಕ್ಷನ್ ಬಟ್ ದಿ ಪಾತ್ಸ್ ಆಫ್ ಆ್ಯಕ್ಷನ್ ಯಾವುದಾಗಬೇಕು ಅನ್ನೋದ್ರ ಬಗ್ಗೆ ತಬ್ಬಿಬಾಗಿದ್ರೆ, ಅನ್ಲೆಸ್ ಯು ಆರ್ ಕನ್ಫ್ಯೂಸ್ಡ್, ಪರ್ಪ್ಲೆಕ್ಸ್ಡ್, ಯು ಕೆನಾಟ್ ಬಿ ಆನೆಸ್ಟ್. ಇಲ್ಲದೆ ಹೋದರೆ, ಇಫ್ ಯು ಆರ್ ಶ್ಯೂರ್ ಆಫ್ ಯುವರ್ ಪೊಲಿಟಿಕಲ್ ಪ್ರೋಗ್ರಾಮ್, that's the first step towards dictatorship, fascism. ನಾವು ಮುಕ್ತವಾದ ಸ್ಥಿತಿಯಲ್ಲಿ, ಅನುಭವದ ನೆಲೆಯಲ್ಲಿ ಮುಕ್ತವಾಗಿರಬೇಕು, ಚಿಂತನೆಯ ನೆಲೆಯಲ್ಲಿ ಮುಕ್ತವಾಗಿರಬೇಕು. ಓಪನ್ನೆಸ್. ಅನ್ಲೆಸ್ ಯು ಆರ್ ದಟ್, ಯು ಕ್ಯಾನ್ ನೆವರ್ ಬಿ ಆನೆಸ್ಟ್, ಯು ಕ್ಯಾನ್ ನೆವರ್ ಬಿ ಟ್ರೂತ್ಫುಲ್, ಆ್ಯಂಡ್ ಯು ಕ್ಯಾನ್ ನೆವರ್ ಬಿ ಕಮಿಟೆಡ್ ಟು ರಿಯಲ್ ವ್ಯಾಲ್ಯೂಸ್ ಆಫ್ ಡೆಮೋಕ್ರಸಿ. ಸೊ ಟು ಎಸ್ಕೇಪ್ ಫ್ಯಾಸಿಸಮ್, ಯು ಮಸ್ಟ್ ಹ್ಯಾವ್ ದಿ ಕರೇಜ್. ಅದಕ್ಕೊಂದು ಅಗಾಧವಾದ ಧೈರ್ಯ ಬೇಕು, ಸ್ಪಿರಿಚುವಲ್ ಕರೇಜ್, ಟು ಸ್ಟೇ ಇನ್ ಎ ಸ್ಟೇಟ್ ಆಫ್ ಕನ್ಫ್ಯೂಷನ್ ಆ್ಯಂಡ್ ಪರ್ಪ್ಲೆಕ್ಸಿಟಿ. ಆ್ಯಂಡ್ ಇಟ್ಸ್ ದಟ್ ಸ್ಟೇಟ್ ಆಫ್ ಕನ್ಫ್ಯೂಷನ್, ಪರ್ಪ್ಲೆಕ್ಸಿಟಿ, ದಟ್ ಶೋಸ್ ಯು ಮೋಡ್ಸ್, ಪಾಸಿಬಿಲಿಟೀಸ್ ಆಫ್ ಎ ಡಿಫರೆಂಟ್ ಫ್ಯೂಚರ್. ಇನ್ನು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. 5 ನಿಮಿಷ ಇದನ್ನು ತಿರ್ಗಾ ಹೇಳಿಬಿಡ್ತೀನಿ. ಅನೇಕ ಅಪವಾದಗಳು ಬಂದಿವೆ ಸ್ತ್ರೀ ಪಾತ್ರ ರಚನೆಯಲ್ಲಿ. ಅನಂತಮೂರ್ತಿಯವರ ಕೃತಿಗಳಲ್ಲಿ ವಿಮೆನ್ ಆರ್ ಪ್ಯಾಸಿವ್, ಡೆಡ್, ದಟ್ ದೇ ಹ್ಯಾವ್ ನೋ ಲೈಫ್, ದಟ್ ದೇ ಆರ್ ಯೂಸ್ಡ್ ಬೈ ಮೆನ್. ಇದು ಒಂದು ರೀತಿಯಾದ. ಬಟ್ ಹೌ ಡು ಐ ರೀಡ್? ಗಂಗು, ಭವಾನ ಕೃತಿಲೂ ಗಂಗು ಬರ್ತಾಳೆ, ದಿವ್ಯಾನ ಕೃತಿಲಿ ಬರ್ತಾಳೆ, ಆಮೇಲೆ ಇದರಲ್ಲಿ ಬರ್ತಾಳೆ ಆಕಾಶ ಮತ್ತು ಬೆಕ್ಕುಲಿ. ಆಕಾಶ ಮತ್ತು ಬೆಕ್ಕುಲಿ ಅಲ್ಕಾದೇವಿ ಅಂತ ಬರ್ತಾಳೆ. ಚಂದ್ರಿನೇ ತಗೊಳ್ಳಿ.
And Divyali, there are extraordinary women, patriarchy, feudalism ಅಲ್ಲಿದ್ದು ಧಿಕ್ಕರಿಸುವಂಥ ಹೆಂಗಸರು, ಅನ್ಎಜುಕೇಟೆಡ್ ಇಲ್ಲಿಟ್ರೇಟ್ ವಿಮೆನ್ ಹೂ ಡಿಫೈ. ಯಮುನಮ್ಮ ಅನ್ನೋ ಕ್ಯಾರೆಕ್ಟ್ರು, ವಿನೋದಿನಿ, ವಿಮಲ. ಪಾಯಿಂಟ್ ಏನು ಅಂತಂದರೆ, ಒಂದು ಚಿಕ್ಕ ವಯಸ್ಸಿನಲ್ಲೂ ನಾವು ಓದಿದ್ದ ನಮ್ಮ ತಂದೆ ಹೇಳಿಕೊಟ್ಟ ಬುದ್ಧಿಸ್ಟ್ ಒಂದು ಟೆಕ್ಸ್ಟ್ನಿಂದ ಇದನ್ನು ವಿಸ್ತರಿಸಕ್ಕೆ ಹೋಗ್ತೀನಿ. ದಿ ಗ್ರೇಟ್ ಸಿದ್ಧಾರ್ಥ ಹೂ ಬಿಕಮ್ಸ್ ಬುದ್ಧ ರಿಟರ್ನ್ಸ್. ಅರಮನೆಗೆ ವಾಪಸ್ ಬರ್ತಾನೆ. ಇದು ಗ್ರೇಟ್ ಲೆಸನ್ ಮೆಸೇಜ್. ಹೆಂಡತಿ ಹೊರಗೆ ಬರ್ತಾಳೆ ಅಂದರೆ ದಿಸ್ ಇಸ್ ದಿ ಫೆಮಿನೈನ್ ವಿಷನ್. ನಮ್ಮ ರ್ಯಾಡಿಕಲ್ ಫೆಮಿನಿಸ್ಟ್, ಮಾರ್ಕ್ಸಿಸ್ಟ್ ಫೆಮಿನಿಸ್ಟ್ ಅನೇಕ ರೀತಿಯಾದಂಥ ತಿಳುವಳಿಕೆಗಳನ್ನ ಇನ್ನೂ ಪಡ್ಕೋಬೇಕಾಗಿರೋ ಸಂದರ್ಭದಿಂದ ಇದು ಹೇಳ್ತೀನಿ. ದಿ ಬುದ್ಧ ಕಮ್ಸ್ ಆ್ಯಂಡ್ ಸ್ಟ್ಯಾಂಡ್ಸ್ ಬಿಫೋರ್ ಹಿಸ್ ವೈಫ್. ಪ್ಲೀಸ್ ಲುಕ್ ಅಟ್ ದಿ ವಿಷನ್ ವಿಚ್ ಐ ಆಮ್ ಟ್ರೈಂಗ್ ಟು ಶೇರ್. ಇದು ಥೇರಿಗತ ಬುದ್ಧಿಸ್ಟ್ ಮಾಂಕ್ಸ್, ನನ್ಸ್ಗಳು ಬರೆದ ಪದ್ಯಗಳನ್ನು ಮನಸ್ಸಲ್ಲಿಟ್ಕೊಂಡು ಹೇಳ್ತಾ ಇದ್ದೀನಿ. ಫ್ಯೂಡಲ್ ಆರ್ಡರ್, ಬುದ್ಧಿಸಮ್ ಡಿಡ್ ನಾಟ್ ಇರೇಸ್ ಫ್ಯೂಡಲಿಸಮ್. ಅವಾಗ ಬುದ್ಧನ ಕೇಳ್ತಾಳೆ, ಸೊ ಯು ಆರ್ ದಿ ಮಾಸ್ಟರ್, ಯು ಆರ್ ದಿ ಒನ್ ಗಿವಿಂಗ್ ವಿಸ್ಡಮ್, ಎನ್ಲೈಟನ್ಮೆಂಟ್ ಟು ದಿ ವರ್ಲ್ಡ್ ಆಫ್ಟರ್ ಗೋಯಿಂಗ್ ರೌಂಡ್ ದಿ ವರ್ಲ್ಡ್. ಐ ಹ್ಯಾವ್ ನಾಟ್ ಗಾನ್ ಎನಿವೇರ್. ನನ್ನ ಅಂತರಂಗದೊಳಗೆ ಇದ್ದು ಈ ಅರಮನೆ ಬಿಡದೆ ಈ 4 ಗೋಡೆ ಒಳಗೆ ನಿನಗೇನು ಎನ್ಲೈಟನ್ಮೆಂಟ್ ವಿಸ್ಡಮ್ ಬಂತು ಅಂತ್ಯೋ, ನನಗೆ ನನ್ನ ಇಂಟ್ಯೂಷನ್ನಿಂದ ಬಂದಿದೆ. ಇತಿಹಾಸ ನನ್ನನ್ನು ನೆನೆಸ್ಕೊಳ್ಳಲ್ಲ. ಇತಿಹಾಸ ನನ್ನೊಳಗೆ ಆಗಿರೋ ಅಂತರಂಗದಲ್ಲಿ ಆಗಿರುವ ಚಲನೆ ನಾನು ನೆನೆಸ್ಕೊಳ್ಳಲ್ಲ, ಯಾರೂ ಗ್ರಹಿಸೋದೂ ಇಲ್ಲ. ಸೊ ವಿಸ್ಡಮು ಮಾಸ್ಟ್ರಿ ಪ್ರಚಾರ ಪಬ್ಲಿಕ್ ಮಾತ್ರ ಅಲ್ಲ, ಸಾರ್ವಜನಿಕವಾದ ವಿಷಯ ಅಲ್ಲ. ವ್ಯಕ್ತಿಗಳು ತಮ್ಮ ಒಳಗೆ ಒಂದು ವಿಕಸನ ಪಡ್ಕೊಡ್ತಾರಲ್ಲ, ದಿ ವೇ ಹ್ಯೂಮನ್ ಬೀಯಿಂಗ್ಸ್ ಇವಾಲ್ವ್ ಸ್ಟೇಯಿಂಗ್ ವಿತ್ ಇನ್ ಥ್ರೂ ದೇರ್ ಇಂಟ್ಯೂಷನ್, ಅದು ಭಾಳ ಮುಖ್ಯವಾದ. ದಿ ಬುದ್ಧ ಹ್ಯಾಸ್ ನೋ ಆನ್ಸರ್. ಅಂದರೆ ವಿಮೆನ್ ಇವಾಲ್ವ್ ಥ್ರೂ ಹಿಸ್ಟ್ರಿ. ಬಂಡಾಯ, ಪ್ರೊಟೆಸ್ಟು, ವೆರಿ ಲೆಜಿಟಿಮೇಟ್. ದಟ್ ಈಸ್ ಒನ್ ವೇ ಆಫ್ ಎವಲ್ಯೂಷನ್. ಇವಾಗ ನಾನು ನನ್ನ ಅಜ್ಜಿ, ನನ್ನ ಮುತ್ತಜ್ಜಿ ಕಂಡಿದ್ದು ನೆನೆಸ್ಕೊಂಡ್ರೆ ಎಲ್ಲೂ ಹೋಗಲಿಲ್ಲ. ಎಷ್ಟು ಇವಾಲ್ವ್ಡ್ ಆಗಿದ್ದರು ಅಂದರೆ, ಇವತ್ತು ನನಗೆ ಮೇಕಿಂಗ್ ಎನ್ ಆಟೋಬಯೋಗ್ರಫಿಕಲ್ ರೆಫರೆನ್ಸ್, ದೇ ಆರ್ ಫಾರ್ ಮೋರ್. ನಮ್ಮ ತಾಯಿ, ಆಮೇಲೆ ನಾನು ಬೆಳೆಸಿದ ಕಾಡಮ್ಮ ಅಂತೊಬ್ಬರು ಹೆಂಗೆ ಇವಾಲ್ವ್ ಆಗಿದ್ರು ಅಂದರೆ, ಐ ಹ್ಯಾವ್ ಗಾಟ್ ಗ್ರೇಟ್ ನಾಲೆಡ್ಜ್ ಬಂದಿರ್ಬೋದು, ಜ್ಞಾನ ಥ್ರೂ ಮೆನ್. ದಿ ಕೈಂಡ್ ಆಫ್ ವಿಸ್ಡಮ್ ಐ ಹ್ಯಾವ್ ರಿಸೀವ್ಡ್ ಪರ್ಸ್ನಲಿ ಫ್ರಮ್ ವಿಮೆನ್ ಹೂ ಆರ್ ವೆರಿ ಇವಾಲ್ವ್ಡ್. ಹಿಸ್ಟ್ರಿಲ್ ಚಲನೆ ಇರಲ್ಲ, ರೆವಲ್ಯೂಷನ್ ಕ್ರಾಂತಿ ಆಗಿರಲ್ಲ, ಬಟ್ ಅಲ್ಟಿಮೇಟ್ಲಿ ಇಟ್ ಬಿಕಮ್ಸ್ ಎ ಸ್ಪಿರಿಚುವಲ್ ಮೆಟಫಿಸಿಕಲ್ ಡೈಮೆನ್ಷನ್. ಪ್ರಾಣೇಶಾಚಾರ್ಯರು ನೋಡಿ, ಹಿ ಡಿಸಿಂಟಿಗ್ರೇಟ್ಸ್. ಜಯತೀರ್ಥಾಚಾರ್ಯ, ಹಿ ಡಿಸಿಂಟಿಗ್ರೇಟ್ಸ್. ಟೇಕ್ ಎನಿ ಮ್ಯಾನ್, ದಿ ಅವೇರ್ನೆಸ್ ಆಫ್ ದಿ ಸೆಲ್ಫ್ ಕಮ್ಸ್ ಥ್ರೂ ದಿ ವುಮೆನ್. ಆಮೇಲೆ ವಿಮೆನ್ ಹೆಂಗೆ ಇವಾಲ್ವ್ ಆಗಿರ್ತಾರೆ ಅಂದರೆ, ದೇ ಡೋಂಟ್ ನೀಡ್ ಟು ಇವಾಲ್ವ್ ಇನ್ ಹಿಸ್ಟ್ರಿ. ಶುಡ್ ದೇ ನಾಟ್ ಇವಾಲ್ವ್ ಇನ್ ಹಿಸ್ಟ್ರಿ? ಇತಿಹಾಸದ ಸಮಾಜದಲ್ಲಿ ಅವರು ಇವಾಲ್ವ್ ಆಗಬೇಕು, ಅದು ಬೇರೆ ಪ್ರಶ್ನೆ. ಬಟ್ ಇದು ಎಷ್ಟು ಪರಿಪೂರ್ಣರಾಗಿರ್ತಾರೆ ಅಂತಂದರೆ, ನನಗೆ ಒಂದು ರೀತಿ ಲಾರೆನ್ಸ್ ಬಗ್ಗೆನೂ ಇದೇ ಥರ ಕೆಟ್ಟದಾಗ ಮಾತಾಡೋರು, ಕೇಟ್ ಮಿಲ್ಲೆಟ್ ಅಂತ, ಬರೀ ಹೆಂಗಸರನ್ನ ಅಸ್ತ್ರವಾಗಿ, ಇನ್ಸ್ಟ್ರೂಮೆಂಟ್ ಆಗಿ. ದೇರ್ ಇಸ್ ಸಚ್ ಎನ್ ಎವಲ್ಯೂಷನ್. ಇವಾಲ್ವ್ಡ್ ಆಗಿರುವ ಒಂದು ವ್ಯಕ್ತಿಗೆ, ಸ್ಪಿರಿಟ್ಗೆ ಇನ್ಯಾವ ನಿಮ್ಮ ಇತಿಹಾಸದ ಮುಂದೆ ಮಾತ್ರ ಇವಾಲ್ವ್ ಆಗಬೇಕಾ? ಸಿ, ದೀಸ್ ಆರ್ issues that a creative work would raise. These are issues that a creative spirit would ask us to locate. ಸೊ ಬುದ್ಧನ ಕತೆಗೆ ಹೋದರೆ, ಬುದ್ಧನಿಂದ ನನಗೆ ಮಾಸ್ಟ್ರಿ, ವಿಸ್ಡಮು, ಎನ್ಲೈಟನ್ಮೆಂಟ್ ಬಂದರೆ, ಅವನ ಹೆಂಡತಿಯಿಂದ ನನಗೆ ದಕ್ಕುವಂಥ ಒಂದು ವಿಸ್ಡಮ್ ಇದೆಯಲ್ಲ, ಹೌ ಡಸ್ ಒನ್ ಇವ್ಯಾಲ್ಯುವೇಟ್? ದಿ ಪಾಯಿಂಟ್ ಇಸ್, ಒಂದು ಲಲ್ಲೇಶ್ವರಿನೋ, ಅಕ್ಕನನ್ನೋ, ಅಥವಾ ಮೀರಾನೋ, ಅಥವಾ ತಮಿಳಿನಿಂದ ಬಂದಂಥ ಟ್ರೆಡಿಷನಿಂದ ಬಂದ ಆಂಡಾಳನ್ನ ನಾನು ರೆಕಗ್ನೈಸ್ ಮಾಡೋಂಗಿದ್ರೆ, ನಮ್ಮ ಕರ್ನಾಟಕದ 12ನೇ ಶತಮಾನದ ಅಕ್ಕ, ಆಮೇಲೆ ಅನೇಕ ಶರಣೆಯರು, ವಚನಕಾರ್ತಿಯರ ಅಕ್ಕ ಇಸ್ ನಾಟ್ ದಿ ಓನ್ಲಿ ಒನ್. ಹಿಂಗೆ ಅವ್ರು ಇವಾಲ್ವ್ ಆದರು ಅಂದರೆ, ಇದನ್ನು ಒಂದು ಕ್ರಿಯೇಟಿವ್ ವರ್ಕು, ಸೈದ್ಧಾಂತಿಕವಾಗಿ ನಾವು ಏನೇನು ಹೇಳ್ತೀವೋ, ಬಂಡಾಯ, ಪ್ರೋಗ್ರೆಸ್ಸು, ಪ್ರೊಟೆಸ್ಟು, ಆ ರೀತಿ ನೋಡಲ್ಲ. ಆ್ಯಂಡ್ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ಎ ಕ್ರಿಯೇಟಿವ್ ವರ್ಕ್ to match our ideological, revolutionary, progressive standards.
ಇದೇ ಮಾರ್ಗ, ದಿಸ್ ದಿ ಓನ್ಲಿ ವುಮನ್ ದಟ್ ವಿ ಅಕ್ಸೆಪ್ಟ್ ಅಂದರೆ, ವೆಲ್ ದಟ್ಸ್ ಅಪ್ ಟು ಯು ಟು ಡಿಸೈಡ್. ಸೊ ಇಫ್ ಯು ಸಿ ದೀಸ್, ಹೊಸ ಒಂದು ಚಿಂತನೆ, ಅವೇರ್ನೆಸ್, ಪ್ರಜ್ಞೆಯ ಸ್ಫೋಟ ನಾನು ಓದ್ತಾ ಇದ್ದರೆ, ಗ್ರೇಟ್ ಲಿಟ್ರರಿ ವರ್ಕ್ಸ್, ನಾಟ್ ಜಸ್ಟ್ ಅನಂತಮೂರ್ತಿ, ದಿ ಟ್ರೆಮೆಂಡಸ್ ಎಕ್ಸ್ಪ್ಲೋಸಿವ್ ಪವರ್ ಆಫ್ ದಿ ವುಮನ್ ವಿತಿನ್, ಅಂತರಂಗದಲ್ಲಿ. ದಿ ಮೆನ್ ಲುಕ್ ಅನಿಮಿಕ್, ರಕ್ತಹೀನರಾಗಿ ಕಾಣಿಸ್ತಾರೆ ನನಗೆ. ಸೊ ದಿಸ್ ಇಸ್ ಎ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಫೆಮಿನೈನ್ ಸ್ಪಿರಿಟ್, ದಿ ಕಾಸ್ಮಿಕ್ ಸ್ಪಿರಿಟ್ ಆಫ್ ದಿ ವರ್ಲ್ಡ್. ಒಂದ್ರನ್ನ ಒಂದು ಮುಂದೆ ಇಟ್ಟು ಜಕ್ಸ್ಟಪೋಸ್ ಮಾಡಿ, ಮುಖಾಮುಖ ಮಾಡಿ, ಇದು ಡಿಜನರೇಟಿವ್, ರಿಯಾಕ್ಷನರಿ, ಸ್ಟೇಟಸ್ ಕೋರ್ಸ್ ಅಂದರೆ ಅದು ಸಾಹಿತ್ಯ ಕೃತಿಯನ್ನು ಓದುವ ರೀತಿ ಅಲ್ಲ ಅಂತ ನನ್ನಂತ ಅವನಿಗೆ ಅನಿಸುತ್ತೆ. ಸೊ ಬಂಡಾಯ ಅನ್ನೋದು ಬೇರೆ, ಎವಲ್ಯೂಷನ್ ಆಗೋದು ಬೇರೆ. ದಿಸ್ ಇಸ್ ದಿ ಟ್ರಿಬ್ಯೂಟ್ ದಟ್ ಒನ್ ಕ್ಯಾನ್ ಪೇ ಟು ಎನ್ ಇವಾಲ್ವ್ಡ್ ಹ್ಯೂಮನ್. ಎಲ್ಲರೂ ಇತಿಹಾಸದ ನೆಲೆಯಲ್ಲೇ ಇವಾಲ್ವ್ ಆಗಬೇಕಾಗಿಲ್ಲ. ವಿಮುಖರಾಗ್ಬಿಟ್ಟು ಇತಿಹಾಸವೇ ಬೇಡ, ಇಫ್ ಐ ಸೇ ನೋ ಟು ಹಿಸ್ಟ್ರಿ, ಇತಿಹಾಸಕ್ಕೆ ಧಿಕ್ಕಾರ, ಬಿಕಾಸ್ ಇತಿಹಾಸ, ಹಿಸ್ಟ್ರಿ ಈಸ್ ಎ ಸ್ಟೋರಿ ಆಫ್ ಆಪರೇಷನ್, ಕ್ರೂಯಲ್ಟಿ, ವೈಲೆನ್ಸ್. ಬಟ್ ಐ ಇವಾಲ್ವ್ ಅನ್ನೋದು, ನನ್ನ ಒಂದು ಕಾಸ್ಮಾಸ್, ನನ್ನ ಅಂತರಂಗದಲ್ಲಿ ಕಟ್ಕೋತೀನಿ ಅನ್ನೋದಿದೆಯಲ್ಲ, ದಟ್ಸ್ ಎ ವೆರಿ ಡಿಫರೆಂಟ್ ಸ್ಪಿರಿಚುವಲ್ ಮೆಟಫಿಸಿಕಲ್ ಪ್ರೊಟೆಸ್ಟ್. ದಿಸ್ ಇಸ್ ವಾಟ್ ಐ ವುಡ್ ರೆಕಗ್ನೈಸ್. ಅದರಿಂದ ವೆನ್ ವಿ ಕಮ್ ಟು ದಿ ಲಾಸ್ಟ್ ವರ್ಕ್, ಇಲ್ಲಿ ನಿಲ್ಲಿಸ್ಬಿಡ್ತೀನಿ. ಕೊನೆಗೂ ಅನಂತಮೂರ್ತಿಯ ತುಡಿತ ಎಲ್ಲಿಗೆ ಹೋಯಿತು ಅಂತಂದರೆ, ಈ ಪಚ್ಚೆ ರೆಸಾರ್ಟು, ಈ ಗ್ಲೋಬಲ್ ಕ್ಯಾಪಿಟಲಿಸಮು, ದೆ ಟೈ ಅಪ್ ಬಿಟ್ವೀನ್ ದಿ ಪೊಲಿಟಿಕಲ್ ಸ್ಟೇಟ್, ರಿಲಿಜಿಯಸ್ ನ್ಯಾಷನಲಿಸಮ್, ರೈಟ್ ವಿಂಗ್ ಫ್ಯಾಸಿಸಮ್, ಇದನ್ನು ಹೊಡೆದಾಕಬೇಕು. ಆ್ಯಂಡ್ ಗ್ಲೋಬಲ್ ಕ್ಯಾಪಿಟಲಿಸಮ್ ಸಪೋರ್ಟ್ಸ್ ರಿಲಿಜಿಯಸ್ ನ್ಯಾಷನಲಿಸಮ್, ಬಿಕಾಸ್ ಇಟ್ಸ್ ರಿಲಿಜಿಯಸ್ ನ್ಯಾಷನಲಿಸಮ್. ಕಳೆದ 15 ವರ್ಷದಿಂದ ನಾವು ನೋಡ್ತಾ ಇದ್ದೀವಲ್ಲ, ರಿಲಿಜಿಯಸ್ ನ್ಯಾಷನಲಿಸಮ್ ಇಸ್ ಸಪೋರ್ಟೆಡ್ ಬೈ ದಿ ಕಾರ್ಪೊರೇಟ್ ವರ್ಲ್ಡ್. ಕಾರ್ಪೊರೇಟ್ ವರ್ಲ್ಡ್ ಥ್ರೈವ್ಸ್ ಬಿಕಾಸ್ ಆಫ್ ರಿಲಿಜಿಯಸ್ ನ್ಯಾಷನಲಿಸಮ್. ಅದಕ್ಕೆ whether it's the violence of Stalin, violence of Mao, the way in which the communists destroyed East Europe, ಹಿಂಸೆಯ ಎಡ, ನಾವು ಕಾಣ್ತಾ ಇರುವ ಹಿಂಸೆಯ ಬಲ ಒಂದು ಹೊತ್ತಿಗೆ ಇದೆ ಅನಂತಮೂರ್ತಿದು. ವೈಲೆನ್ಸ್ ರೈಟ್ ಆ್ಯಂಡ್ ಲೆಫ್ಟ್, ದಿ ವೈಲೆನ್ಸ್ ಆಫ್ ದಿ ರೈಟ್, ವೈಲೆನ್ಸ್ ಆಫ್ ದಿ ಲೆಫ್ಟ್. ಕೊನೆಗೂ ಆಸ್ ಹಿ ವಾಂಟೆಡ್ ಟು ಲಿವ್, ಆಸ್ ಹಿ ವಾಂಟೆಡ್ ಇಂಡಿಯಾ ಟು ಬಿಕಮ್ ಲೈಕ್ ಗಾಂಧಿ ಆ್ಯಂಡ್ ಟೆಗೋರ್, ದಿ ಲಾಸ್ಟ್ ಟೆಕ್ಸ್ಟ್, ಪಾಸ್ಟ್ಯುಮಸ್ ಟೆಕ್ಸ್ಟ್, ಮರಣೋತ್ತರ ಕೃತಿ, ಸಾವರ್ಕರ್ ಕಂಡ ಹಿಂದುತ್ವವ, ಗಾಂಧಿ ಕಂಡ ಅಥವಾ ಭಾವಿಸಿದ ಹಿಂದ್ ಸ್ವರಾಜ್ಯ. ಹಿಂದ್ ಸ್ವರಾಜ್ಯ, ಸೆಲ್ಫ್ ರೂಲ್ ಅಂದರೆ ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳೋದು. ಇದೇ ರೀತಿ ತಾನೇ ಜಿಹಾದ್ಗೆ ಕೆಟ್ಟ ಹೆಸರು ಕೊಟ್ಟಿರೋದು. ಇವ್ರುಗಳಿಗೋಸ್ಕರ ಕುರಾನ್ನ 3 ಇಂಟರ್ಪ್ರಿಟೇಷನ್ ಇರುತ್ತೆ. ಜಿಹಾದ್ ಡಸಂಟ್ ಮೀನ್ kill others. Jihad, according to the Prophet, means killing one's brutal, murderous, ರಾಕ್ಷಸ ಪ್ರವೃತ್ತಿಯನ್ನು ಸಾಯಿಸೋದು ಜಿಹಾದ್. ಆಮೇಲೆ ಈ ಕಾಫಿರ್ ಅನ್ನೋ ಪದ ಇದೆಯಲ್ಲ, ಐ ಕ್ಯಾನ್ ರೀಡ್ ಫ್ರಮ್ ದಿ ಕುರಾನ್ ಅಟ್ ಎ ಲೇಟರ್ ಸ್ಟೇಜ್. ಕಾಫಿರ್ ಅಂದರೆ ಅನ್ಯ ಧರ್ಮೀಯ ಅಲ್ಲ, ನಾನು ಈ ಧರ್ಮಕ್ಕೆ ಸೇರಿದವನು ಅಂತ ಹೇಳಿಕೊಂಡು ತನ್ನ ಧರ್ಮಕ್ಕೆ ಅಪಪ್ರಚಾರ ಮಾಡ್ತಾನಲ್ಲ, ಅವನು ಕಾಫಿರ್. One who destroys his religion claiming to believe in his religion, not the one who belongs to another religion. He is not the kafir. So ಇದಕ್ಕೆ ಎಲ್ಲ ರೀತಿಯ ಫೆನೆಟಿಕ್ಸು, ಫಂಡಮೆಂಟಲಿಸ್ಟು ಕಾರಣ. ಈ ಸ್ಥಿತಿಯಲ್ಲಿ ವಾಟ್ ಇಸ್ ದಿ ಫ್ಯೂಚರ್? ವಾಟ್ ಇಸ್ ದಿ ಕ್ರಿಯೇಟಿವ್ ಇಂಪಲ್ಸ್? ವಾಟ್ ಇಸ್ ದಿ ಐಡಿಯಾಲಜಿಕಲ್ ಇಂಪಲ್ಸ್? ಹೌ ಡು ವಿ ಮೂವ್ ಫ್ರಮ್ ಕ್ರಿಯೇಟಿವಿಟಿ ಟು ಐಡಿಯಾಲಜಿ, ಐಡಿಯಾಲಜಿ ಟು ಕ್ರಿಯೇಟಿವಿಟಿ? ಈ ಸೆಣಸಾಟದಲ್ಲೇ ಇದ್ದಿದ್ದು ನಮ್ಮ ಸಂದರ್ಭಕ್ಕೆ, ನಮ್ಮ ಭವಿಷ್ಯಕ್ಕೆ ನಿಜವಾದ ಬಹಳ ಮುಖ್ಯವಾದ ಕಾಣಿಕೆ ಅಂತ ನಾನು ನಂಬ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ವಂದನೆಗಳು. ಥ್ಯಾಂಕ್ ಯು.